ಮುದದಿಂದ ನಿನ್ನ ಮುದದಿಂದ ನಿನ್ನ ಕೊಂಡಾಡುವೆನು ಅನವರತ ಮದಮೂರ ವಿಘ್ನೇಶ ದೇವಾ ಜಗದೀಶ ಮುದದಿಂದ ನಿನ್ನ ಇಂದಿರೆಗೆ ತಲೆವಾಗಿ ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ವಂದಿಸುವೆ. ಶ್ರೀ ಗುರು ಗಣಪತಿಭ್ಯೋ ನಮಃ. ಮುದದಿಂದ ನಿನ್ನ ಮುದದಿಂದ ನಿನ್ನ ಕೊಂಡಾಡುವೆನು ಅನವರತ ಮದಮೂರ ವಿಘ್ನೇಶ ದೇವಾ ಮುದದಿಂದ ನಿನ್ನ ಇಂದಿರೆಗೆ ತಲೆವಾಗಿ ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ. ವಂದಿಸುವೆ ಶಾರದೆಗೆ ಶಕ್ರಾದಿ ಅಮರರಿಂದಿರಗೆ ನಾಂದಿಯುಳುವರ ವ್ಯಾಸ ಮುನಿಪದ ದ್ವಂದ್ವ ಕಾಲದನಾಗಿ ಕವಿಗಳ ಸಂದಡಿಗೆ ಬುಡಬುಡುತ್ತೆ ವರ್ಣಿಬೆನಿಯೇ ಕಥಾಮೃತವ. ಇದ್ದ ಕುರುಕ್ಷೇತ್ರದಿ ಕುರುರಾಯ ಇದನ್ನೆಲ್ಲ ಕಂಡು ಕುರುರಾಯ ಇದನ್ನೆಲ್ಲ ಕಂಡು ಕುರುರಾಯ ಇದನ್ನೆಲ್ಲ ಕಂಡು ಸಂತಾಪದಿ ಗುರುರಾಯ ಇದನ್ನೆಲ್ಲ ಕಂಡು ಸಂತಾಪದಿ ಮರುಗಿ ತನ್ನಯ ಭಾಗ್ಯವೆನು ಮರುಗಿ ಮರುಗಿ ತನ್ನಯ ಭಾಗ್ಯವೆನುದ
ಹಸ್ತಿನಾವತಿಯ ಅನಭಿಷಕ್ತ ದೊರೆ ಈ ಸುಯೋಧನ ಅದೆಂತಹ ಸುಖೋಪಭೋಗಗಳನ್ನು ಅನುಭವಿಸಬೇಕಾಗಿತ್ತು. ಆದರೆ ಇಂದು ಎಂತಹ ದೀನ ಪರಿಸ್ಥಿತಿಗೆ ಬಂದೊದಗಿದ್ದೇನೆ. ಕೌರವ ಪಾಂಡವರ ಮಧ್ಯದ ದಾಯಾದ ಮತ್ಸರವೇ ಅಲ್ಲವೇ ಇದಕ್ಕೆಲ್ಲ ಮೂಲ ಕಾರಣ. ಶ್ರೀಕೃಷ್ಣ ಸಂಧಾನಕ್ಕೆ ಬಂದಾಗ ಆಡಿದ ಮಾತು ನಾನು, ಸಂಧಾನ ಮುಖೇನ ಯಾವುದೇ ಕಾರಣಕ್ಕೆ ಸಾಮ್ರಾಜ್ಯವನ್ನು ಇಬ್ಬಾಗವಾಗಲು ಬಿಡಲಾರೆ. ಪಾಂಡವರಿಗೆ ನಿಜವಾದ ಸಾಮರ್ಥ್ಯ ಇರುವುದೇ ಹೌದಾದಲ್ಲಿ ಯುದ್ಧ ಮುಖೇನ ನಮ್ಮನ್ನು ಜಯಿಸಲಿ ಎಂದು ಆಡಿದ ಅಹಂಕಾರದ ಮಾತೇ ಅಲ್ಲವೇ ಈ 18 ದಿನಗಳ ಕಾಲ ನಡೆದ ಮಹಾಭಾರತ ಯುದ್ಧ. ಕೌರವರ ಪಾಳೆಯದಲ್ಲಿ ಇದ್ದದ್ದು 11 ಅಕ್ಷೋಹಿಣಿ ಸೈನ್ಯ, ಪಾಂಡವರದ್ದು ಕೇವಲ 7 ಅಕ್ಷೋಹಿಣಿ ಸೈನ್ಯ. ಹೀಗಿರುವಾಗ ಜಯ ನಮ್ಮ ಪಾಲಿಗೆ ಕಟ್ಟಿಟ್ಟ ಬುತ್ತಿ ಎಂದೆಣಿಸಿದ್ದು ಸುಳ್ಳಾಗಿ ಬಿಟ್ಟಿತಲ್ಲ. ಕೌರವರ ಪಾಳೆಯದಲ್ಲಿ ಇದ್ದದ್ದು ಅಂಥಿಂಥವರೇ: ಅಜ್ಜ ಭೀಷ್ಮಾಚಾರ್ಯರು, ಉಭಯ ಕುಲ ಬಿಲ್ಲೋಜ ದ್ರೋಣಾಚಾರ್ಯರು, ಅವರ ಮಗ ಚಿರಂಜೀವಿ ಅಶ್ವತ್ಥಾಮಾಚಾರ್ಯರು, ಮಾವ ಶಕುನಿ, ತಮ್ಮ ದುಶ್ಯಾಸನ, ಮಹಾರಥಿ ಕರ್ಣ, ಇವರೆಲ್ಲರೂ ದಿನದಿಂದ ದಿನಕ್ಕೆ ಮಣ್ಣು ಕಚ್ಚಿಬಿಟ್ಟರಲ್ಲ. ಯಾಕೆ ಹೀಗಾಯಿತು? ಬರಿದೆ ಇನ್ನಿವರೊಳು ಯಾಕಾಗಿ ಒಳಸರಿದನು ಒಳಸರಿದನು ಮನದಿ ಚಿಂತಿಸುತ್ತ ಒಳಸರಿದನು ಮನದಿ ಚಿಂತಿಸುತ್ತ. ಪಾಂಡವರು ನನ್ನ ಅಜನ್ಮ ವೈರಿಗಳು, ನಿಷ್ಪಾಂಡವ ಪೃಥ್ವಿಯೇ ನನ್ನ ಗುರಿಯಾಗಿತ್ತು. ಆದರೆ ಇಂದು ಎಲ್ಲರನ್ನ ಕಳೆದುಕೊಂಡು ಏಕಾಂಗಿಯಾಗಿ ಬಿಟ್ಟಿದ್ದೇನೆ. ಯಾರಿಗಾಗಿ ಯುದ್ಧ? ಯಾಕಾಗಿ ಯುದ್ಧ? ಯುದ್ಧ ಬೇಡ. ಹಾಗಾದ್ರೆ ಭೀಮಸೇನ ಎಲ್ಲೋ ನನ್ನನ್ನು ನೋಡಿದ ಹಾಗಿದೆ. ಹಾಗಾದ್ರೆ ಇಲ್ಲಿರುವುದು ಒಳಿತಲ್ಲ. ನನ್ನನ್ನೇ ಅಟ್ಟಿಸಿಕೊಂಡು ಬರ್ತಾ ಇದ್ದಾನೆ. ಅವನ ಕಣ್ತಪ್ಪಿಸಿ ನಡೆಯುತ್ತೇನಂತೆ. ಎಲ್ಲಿ ಓಡುತ್ತಿರುವೆ? ರಣಹೇಡಿಯಂತೆ ಯುದ್ಧ ರಂಗಕ್ಕೆ ಬೆನ್ನಟ್ಟಿ ಓಡುತ್ತಿರುವೆಯ? ಎಲ್ಲಿ ಅಡಗಿದ್ದರೂ ನಿನ್ನನ್ನು ಬಿಡಲಾರೆ. ಒಂದೊಮ್ಮೆ ಆಕಾಶದಲ್ಲಿ ಪಾತಾಳದಲ್ಲಿ ಕೂತಿದ್ದರೂ ಬಿಡಲಾರೆ. ಆಗೊಮ್ಮೆ ಜನನಿಯ ಉದರವನ್ನು ಮರುಪ್ರವೇಶಿಸಿದರು ಎಳೆದ ತೆಗೆಯುತ್ತೇನೆ. ದುರ್ಯೋಧನ! ಮರುದ
ಏನು ಮಾಡ್ಲಿ? ಹಾಗೆ ಮಾಡ್ತೇನೆ. ಅಬ್ಬಾ ಭೀಮನ ಕರ್ಕಶೋಧ್ವನಿಯೇ! ಈ ಹಿಂದೆ ಇಂತಹ ನೂರಾರು ಭೀಮಸೇನರನ್ನ ಎದುರಿಸಿದ ಜೀವ ಇದು. ಆದರೆ ಇಂದು ಕೇವಲ ಧ್ವನಿ ಮಾತ್ರಕ್ಕೆ ನಡುಗಿ ಹೋಗಿದ್ದೇನೆ. ಮೃತ್ಯುದೇವತೆಯೇ ನನ್ನನ್ನು ಅಟ್ಟಿಸಿಕೊಂಡಂತೆ ಭಾಸವಾಗ್ತಾ ಇದೆ. ಏನು ಮಾಡಲಿ? ನೆನಪಿಗೆ ಬರ್ತಾ ಇರುವುದು ಅದಲ್ಲ, ಈ 18 ದಿನಗಳ ಹಿಂದೆ ಹೌದು, ಎಲ್ಲವನ್ನೂ ಬಿಟ್ಟು ಬಂದಿದ್ದೇನೆ. ಎಲ್ಲಿ ನೋಡಿದ್ರು ನನ್ನವರೇ. ಏನೊಂದು ವಿಪರ್ಯಾಸ! ಮನುಷ್ಯ ಜೀವನ ಕೇವಲ ಕ್ಷಣ ಮಾತ್ರದಲ್ಲಿ ಬದಲಾಗುತ್ತದೆ ಅಂತ ಹೇಳಲಿಕ್ಕೆ ನನಗಿಂತ ಬೇರೆ ನಿದರ್ಶನ ಬೇಕೇ? ಅದಲ್ಲದೆ ಹೋದರೆ ಈ 18 ದಿನಗಳ ಹಿಂದೆ ಶ್ವೇತವರ್ಣದ ಛತ್ರ, ಚಾಮರಾದಿ ಸೇವೆಗಳು ನನಗೆ ಕೈಗೊಂದು ಕಾಲಿಗೊಂದು ಎಂಬಂತೆ ಆಳುಗಳು. ಆದರೆ ಅದೇ ನನ್ನವರ ಹೆಣದ ರಾಶಿಯ ಮೇಲೆ ನಡೆಯುತ್ತಾ ಇದ್ದೇನೆ. ಎಲ್ಲವನ್ನ ಬಿಟ್ಟ ಏಕಾಂಗಿಯಾಗಿದ್ದೇನೆ. ಯಾಕೆ ಹೀಗಾಯಿತು? ಹೌದು, ಹಿರಿಯರು ಹೇಳಿದಂತಹ ಮಾತು, ಮನುಷ್ಯ ತನ್ನ ಉತ್ತುಂಗವನ್ನು ಕಾಣಬೇಕಾದರೆ ದೇಹ ಬಲ ಹೊಂದಿದ್ದರೆ ಸಾಲದು, ದೈವ ಬಲವೂ ಬೇಕು. ಈ ಕೌರವ ದೈವಿ ಬಲ ವಿಮುಖನಾದ ಅಂತ ಹೇಳಲಿಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಾಗಿಲ್ಲ. ಹಾಗಾದರೆ ಇನ್ನೇನು ಮಾಡಲಿ? ಉಳಿದದ್ದು ನಾನೊಬ್ಬನೇ. ಹೌದು, ಶ್ರೀಕೃಷ್ಣ ಸಂಧಾನಕ್ಕೆ ಬಂದಾಗ ಏನು ಹೇಳಿದ್ದ? 18ನೆಯ ದಿನ ಸೂರ್ಯಾಸ್ತದ ಒಳಗಾಗಿ ಒಬ್ಬ ಕೌರವ ಉಳಿದರೂ ಜಯ ಕೌರವರ ಪಾಲಿಗೆ. ಹಾಗಾದರೆ ಉಳಿದದ್ದು ನಾನೊಬ್ಬನೇ ಅಲ್ವೇ? ನನ್ನ ಯೋಜನೆಗಳು ಈಡೇರಬೇಕಾದ್ರೆ ನಾನು ಉಳಿಯಬೇಕು. ಹೌದು, ಹಾಗಾದರೆ ದಕ್ಷಿಣಾಭಿಮುಖವಾಗಿ ನಡೆಯುತ್ತೇನಂತೆ. ಹರ ಪ್ರಭೋ ಕೊಡಿಯ
ಬಂದು ನಿಂತದ್ದೇ ವೈಶಂಪಾಯನ ಸರೋವರದ ಬಳಿ. ಕಾಣುತ್ತಿರುವುದೇ ದ್ವೈಪಾಯನ ಸರೋವರ. ಅಜ್ಜ ಭೀಷ್ಮಾಚಾರ್ಯರು ಹೇಳಿಕೊಟ್ಟಂತಹ ಜಲಸ್ತಂಭನ ವಿದ್ಯೆಯ ಮೂಲಕ ನೀರಿನಲ್ಲಿ ಅಡಗಿ ಕುಳಿತುಕೊಂಡು ಸೂರ್ಯಾಸ್ತವನ್ನೇ ಕಾಯ್ದುಕೊಳ್ತೇನಂತೆ. ಒಂದೊಮ್ಮೆ ನಾನು ಹೀಗೆ ನಡೆದೆ ಅಂತಾದರೆ ನನ್ನ ಹೆಜ್ಜೆ ಗುರುತನ್ನು ಕಂಡು ಹುಡುಕಿಯಾರು. ಹಾಗಾದರೆ ನೀರಿನಿಂದ ಯಾರೋ ಮೇಲೆದ್ದು ಬಂದಂತೆ ಭಾಸವಾಗುವಂತೆ ಹಿಮ್ಮುಖವಾಗಿ ನಡೆಯುತ್ತೇನಂತೆ. ನಡೀತಾಳೆ ನೀರಿನ ಒಳಗೆ. ದುರ್ಯೋಧನ ಎಲ್ಲೋ ಕಣ್ಣು ತಿಪ್ಪಿಸಿ ಓಡಿಯೇ ಬಿಟ್ಟ. ಎಲ್ಲಿ ಓಡುತ್ತಾನೆ? ಈ ಭೀಮನ ಕಣ್ಣು ತಪ್ಪಿಸಿ ಓಡಲು ಸಾಧ್ಯವಿಲ್ಲ. ಅವನು ಎಲ್ಲಿ ಅಡಗಿದ್ದಾನೆಂದು ಕಂಡುಹಿಡಿಯಲು ಬೇವಿನ ಚರರ ನಟ್ಟಿದ್ದೇನೆ. ಅವರ ಸಂದೇಶಕ್ಕಾಗಿ ಕಾದು ಕುಳಿತುಕೊಳ್ಳುತ್ತೇನೆ. ಬಂದರಾಗ ಬೇಟೆಯಾಡುತ್ತ ಶಬರರಾಗ ಬಂದರಾಗ ಬೇಟೆಯಾಡುತ್ತ ಬಂದರಾಗ ಬೇಟೆಯಾಡುತ್ತ ಶಬರರಾಗ ಬಂದರಾಗ ಬೇಟೆಯಾಡುತ್ತ ಒಂದಿಸ್ಕೊಂಡೇನ್ರಿ? ಏನಿಸ್ಕೊಂಡೆ? ಒಂದಿಸ್ಕೊಂಡೇನ್ರಿ? ಓ, ಒಂದಿಸಿಕೊಂಡೆ. ಯಾರು ನೀನು? ಬುದ್ಧಿ ಇಲ್ವಾ? ಏನಂದ್ಯೋ? ನಿಮಗೆ ಬುದ್ಧಿ ಇಲ್ವಾ? ಯಾಕೋ ಹಿಂಗಾಯ್ತ ಮೈಗೆ? ಬುದ್ಧಿ ನಿಮಗೆ ಗೊತ್ತಿಲ್ವಾ ನಾನು ಯಾರು ಅಂತ ಅಂದೆ? ಇಲ್ಲ, ಗೊತ್ತಾಗಿಲ್ಲ. ಬುದ್ಧಿ, ನಾನು ನಿಮ್ಮ ಮಾವ ರೀ. ಯಾರ ಮಾವ? ನಿಮ್ಮ ಮಾವ ಅಂದ್ರೆ ನಿಮ್ ಕಡೆ ಜನ ಅಂತ ಹೇಳಿದ್ರಿ. ನಮ್ಮವ. ನಮ್ಮವರು ಬಹಳ ಮಂದಿ ಇದ್ದಾರೆ. ನೀನ್ ಯಾರು ಅಂತ ತಿಳಿಲಿಲ್ಲ. ಬುದ್ಧಿ, ನೀವ್ ಹೇಳಿದ್ರಲ್ಲ ಏನು ಅಂತ? ಬೇವರ್ಸಿ ಬಾ ಅಂತ. ಅಸಂಬದ್ಧ. ಬೇವರ್ಸಿ ಬಾ ಅಂತ ಹೇಳಿದ್ರಲ್ಲ ಬುದ್ಧಿ. ಬೇವಿನ ರಸಿ ಬಾ ಅಂತ. ಓ, ನೀನು ಬೇವಿನಾಚಾರ. ಹೌದ್ರಿ ಬುದ್ಧಿ. ಬುದ್ಧಿ, ಹ, ನಿಮ್ಮ ಅಪ್ಪನಂತೆ. ಯಾರಂತೆ? ನಿಮ್ಮ ಅಪ್ಪನಂತೆ. ಅಪ್ಪಣೆ ಅಂತೆ. ನಿಮ್ಮ ಹಜಾಮ ಶತ್ರು. ಯಾರೋ ಹಜಾಮ? ನಿಮ್ಮ ಹಜಾಮ ಶತ್ರು ಬುದ್ಧಿ. ಅದು ಆ ಜನ್ಮ ಶತ್ರು. ಕಿರುಕುಳೇಶ್ವರ. ನಿಂದಾಯ್ತೀಗ ಜಾಸ್ತಿ ಕಿರುಕುಳ. ಅದು ಕೌರವೇಶ್ವರ. ಬುದ್ಧಿ, ಆ ಕೌರವೇಶ್ವರ ಎಲ್ಲಿ ಅಡಗಿ ಕುಂತವನೆ ಅಂತ ಹೇಳಿದ್ರಲ್ಲ ಬುದ್ಧಿ. ಹೌದು, ನೋಡ್ಕೊಂಡು ಅದಕ್ಕೆ ಹೊಂಟಿದ್ದೆ ಬುದ್ಧಿ. ಹಾ. ಬುದ್ಧಿ, ನಾನು ಸಹಜ ರೂಪದಲ್ಲಿ ಹೋಯ್ತು ಅಂದ್ರೆ ಅವನಿಗೆ ನಾನು ನಿಮ್ಮವ ಅಂತ ಗೊತ್ತಾಗದಂತ ನಾನು ವಿಕಾರ ಮಾಡ್ತೀರಿ. ವಿಕಾರ ಮಾಡ್ಕೊಂಡು ಹೋಗಿದ್ದೆ. ಹೊಟ್ಟಿಗಾಗಿ ನೋಡ್ತೀರಿ ವಿಕಾರ ಅಂದ್ರೆ ತಲೆಯಲ್ಲಿ ವಿಕಾರ ಮಾಡ್ತೀರಿ. ಅದು ವಿಚಾರ. ವಿಚಾರ ಮಾಡ್ದೇರಿ. ವಿಚಾರ ಮಾಡಿ ಬಟ್ಟೆ ಬದಲಾಯಿಸ್ಕೊಂಡಿ ಹೊಂಟೇರಿ. ಆಗ ಊಟ ಮಾಡೋಣ ಅನಿಸ್ತೀರಿ. ಹೌದು, ಹುಡ್ಕಲ್ ಹೋಗೋದು ಎಷ್ಟು ದೂರ ಹೋಗ್ಬೇಕೋ ಗೊತ್ತಿಲ್ಲ. ಊಟ ಮಾಡ್ಕೊಂಡು ಹೋಗೋದು ಸಹಜ. ನೀವು ಊಟದಲ್ಲಿ ನಿಪುಣ ಅಂತ ಗೊತ್ತಿರಿ ನಮ್ಗೆ. ನಾನು ಹಂಗಲ್ಲ ಹೇಳಿದ್ದು. ಮತ್ತೆ ನಮ್ಮ ಮಂದಿಗೆ ಕಟ್ಕೊಂಡು ಊಟ ಮಾಡಿದ್ರಿ. ಕೂಟ ಕಟ್ಟಿಕೊಂಡು ಹೋಗಿ ಒಂದು ಕೂಟ ಕಟ್ಕೊಂಡಿ ನಮ್ಮ ಮಂದಿಗೆಲ್ಲ ಕಟ್ಕೊಂಡಿ. ಆ ಕೂಟದ ಹೆಸರು ನಮ್ಮ ಜನ ಅಂತ ಕಟ್ಟಿ ನಾವು ಹೊಂಟುರಿ. ಆಮೇಲೆ ಹೊಂಟಾಗ ಎಡಕ್ಕೆ ಹೋಗೋದು ಬೋಲಕ್ಕೆ ಹೋಗೋದು ಗೊತ್ತಾಗ್ಲಿಲ್ಲ ರೀ. ಯೋಚನೆ ಮಾಡಿದೆ. ಆಮೇಲೆ ಅನ್ನಿಸ್ತು
ನಮ್ಮ ಸೋಮವಾರಪೇಟೆ ಐತಲ್ಲ, ಸೋಮವಾರಪೇಟೆ ಆಸಿ ಹೋದ್ರೆ ಬೃಂದಾವನ ಇರುತ್ತೆ, ಅದನ್ನು ಪಾರು ಮಾಡಿ ಹೋದ್ವಿ ಬುದ್ಧಿ. ಹೋಗ್ತಾ ಹೋಗ್ತಾ ಬೇಟೆ ಆಡೋಣ ಅಂತ ಮನ್ಸಾತ್ರಿ. ಓಹೋ, 2-3 ತಾಸು ಬರೋಬ್ಬರಿ ಬೇಟೆ ಆಡಿದ್ರಿ. ಬೇಟೆ ಆಡ್ತಾ ಆಡ್ತಾ ಮಸ್ತ್ ಆತ್ರಿ. ಹಾ, ಬೇಟೆ ಆಡೋದು ಮಸ್ತು, ತುಂಬ ಸಂತೋಷ ಆಗತ್ತೆ ಬೇಟೆ ಆಡೋದು. ಹಂಗಲ್ರಿ ಬುದ್ಧಿ, ಅದಕ್ಕೇನಂತಾರ್ರಿ ಬೇಟೆ ಆಡ್ತಾ ಆಡ್ತಾ ಸುಸ್ತಾಯಿತು. ಸುಸ್ತಾದಾಗ ಪಾಯಸ. ಓ, ಸುಸ್ತಾದಾಗ ಅಲ್ಲೂ ಪಾಯಸ ಚಿತ್ರಾನ್ನ ಎಲ್ಲ ಇಟ್ಕೊಂಡಿದ್ದೇನೋ ತಿನ್ನಕ್ಕೆ? ಹಂಗಲ್ರಿ ಅಪ್ಪ, ಪಾಯಸ ಆತ್ರಿ. ಆಯಾಸ ಆಯ್ತು. ಬುದ್ಧಿ ಆಯಾಸ ಆದಾಗ ಹಾ. ನನಗೆ ಹಾ. ಸ್ವಲ್ಪ ಏನು ಕುಡಿಬೇಕಂತ ಮನ್ಸಾತ್ರಿ. ಏನ್ನ? ಅದೇ ನೀವು ಕುಡಿತೀರ ಬುದ್ಧಿ? ನಾವು ನೀರು ಕುಡಿತೇವೆ. ಆಯಾಸ ಹಾ, ಬೀರ್ ಕುಡಿಬೇಕು ಅನ್ಸ್ತ್ರಿ. ಬೀರಲ್ಲವೋ ನೀರು? ಹಾ, ಅದೇ ಅದೇ ಬುದ್ಧಿ ಅನ್ನಿಸ್ತಾ. ಹಾ. ಅದಕ್ಕೆ ನಾವು ಅಲ್ಲೋಗಿ ಕೂತ್ಕೊಂಡ್ಬಿರಿ. ಎಲ್ಲಿ? ವರ ತರ ರರ ತರ ಸರೋವರ. ಏನೋ ಅದು? ಓ ತಡ್ರಿ, ನಿಮ್ಗೆ ಅರ್ಥ ಆ ಥರ ಹೇಳ್ತೀನಿ. ಹಾ, ವೈನ್ ಶಾಪ್. ಎಲ್ಲಿಗೆ ಹೋಗ್ತಿದ್ಯೋ? ಬೀರು ಕುಡಿಬೇಕು ಅಂತ ಮನ್ಸಾಯ್ತು, ಈಗ ವೈನ್ ಶಾಪ್ ಅಂತ ಹೇಳ್ತೀಯಲ್ಲ? ಹಂಗಲ್ರಿ, ವೈನ್ ಶಾಪ್ ಇನ್ ಸರೋವರ. ವೈಶಂಪಾಯನ ಸರೋವರ ಅದು. ನೋಡ್ರಿ, ಅದೇ ಬುದ್ಧಿ. ಅಲ್ಲೋಗಿ ಕೂತ್ಕೊಂಡೆ ಹಾ. ಓಸಿ ನೀರು ಕುಡಿದ್ರಿ. ಏನ್ ನೀರು ಕುಡ್ದಿ? ಓಸಿ ನೀರು, ಒಸಿ ಸ್ವಲ್ಪ ನೀರು. ಆಯಾಸ ಆಗಿತ್ತು, ಚೆನ್ನಾಗಿ ನೀರು ಕುಡಿಬೇಕಾಗಿತ್ತು. ಕುಡಿದ್ರಿ, ನಮ್ಮ ಮಂದಿ ಎಲ್ಲ ಚೆನ್ನಾಗಿ ಕುಡಿದ್ರು. ಕುಡ್ದಾದ್ಮೇಲೆ ಬುದ್ಧಿ ನಾನು ಒಂದು ಸಣ್ಣ ಕವನ ಬರ್ದೆ. ಹೇಳ್ತೀನಿ. ಏನ್ ಬರ್ದೆ? ಕವನ, ಕವಿತೆ ಒಂದು ಹೇಳ್ರಿ. ಬೇಟೆ ಆಡ್ತಾ ಆಡ್ತಾ ಸುಸ್ತಾತು. ಏನ್ರಪ್ಪ? ಬೇಟೆ ಆಡ್ತಾ ಆಡ್ತಾ ಸುಸ್ತಾತು, ಕುಡಿಬೇಕಂತ ಮನ್ಸಾತು. ಬೇಟೆ ಆಡ್ತಾ ಆಡ್ತಾ ಸುಸ್ತಾತು, ಕುಡಿಬೇಕಂತ ಮನ್ಸಾತು. ಸಿಕ್ತು ವೈನ್ ಶಾಪ್ ಇನ್ ಸರೋವರ, ಕುಡಿದ್ವಿ ಇಲ್ದಲೆ ಲೆಕ್ಕಾಚಾರ. ಬುದ್ಧಿ ಹೆಂಗೈತರಿ ನನ್ನ ಸಮಾಚಾರ? ಹೋದ ಕೆಲಸನ ಬಿಟ್ಟು ಈ ಕೆಲಸ ಮಾಡ್ತಾ ಇದೆಯಾ? ಬುದ್ಧಿ ಹಂಗಲ್ರಿ, ನಮ್ಮ ಮಂದಿಗೆಲ್ಲ ಬೇಜಾಗ್ತಿತ್ತು, ಅದಕ್ಕೆ ಸ್ವಲ್ಪ ನಗ್ಸೋಣ ಅಂತ ಹಂಗೆ ಮಾಡಿದೆ. ಆಮೇಲೆ ಬುದ್ಧಿ ನೀರು ಕುಡ್ದಾದ್ಮೇಲೆ ದಳದ ಈ ಕಡೆ ಬಂದು ನಾವೆಲ್ಲರೂ ಕೂತ್ಕೊಂಡು ಬುದ್ಧಿ. ಕೂತ್ಕೊಂಡು ಸ್ವಲ್ಪ ಹೋದಾಗ ಹುರ್ರ್ ಅಂತ ಒಂದು ಶಬ್ದ ಬಂತು. ಏನದು? ಅದೇ ಬುದ್ಧಿ, ತಂಗಾಳಿ ಬಂತು ಆ ಕಡೆಯಿಂದ. ತಂಗಾಳಿಗೆ ಯಾರು ಪುರ್ರ ಅಂತ ಹೇಳ್ತಾರಾ? ಸುಯಿ ತಂಗಾಳಿ ಅಂತ ಇರೋದು. ಅದು ಬಂತ್ರಿ. ಅದು ಬಂದಾಗ ತಂಗಾಳಿಯಲ್ಲಿ ನಮ್ಮ ಮಂದಿ ಎಲ್ಲ ಮಲ್ಕೊಂಬಿಟ್ಟು ಬುದ್ಧಿ. ಓಹೋ, ಚೆನ್ನಾಗಿ ನಿದ್ದೆ ಹೊಡೆದ್ಯಾ? ಬುದ್ಧಿ ನಮ್ಮ ಮಂದಿ ರೀ, ನಾನೆಲ್ಲರೂ ಮಲ್ಕೊಳಕ್ಕಾಗತ್ತಾ? ಯಾಕಂದರೆ ನೀವು ನನಗೆ ಹೋದ ವರ್ಷ ವ್ಯಕ್ತಿ. ಯಾವ ವರ್ಷ? ಹೋದ ವರ್ಷ ವ್ಯಕ್ತಿ. ಆದರ್ಶ ವ್ಯಕ್ತಿ. ಅಲ್ಲರಿ, ನಾನು ನಿಮಗೆ ಆದರ್ಶ ಇಟ್ಕೊಂಡಾಗ ನಿಮ್ಮ ಕಾರ್ಯಕ್ಕೆ ಅಂತ ಹೊಂಟಾಗ ಎಲ್ಲಾದರೂ ಮಲ್ಕೊಳ್ಳೋದು ಉಂಟ ಬುದ್ಧಿ? ಇಲ್ಲ, ಮಲ್ಕೋಬಾರ್ದು. ಅದಕ್ಕೆ ನಿದ್ರೆ ಬರ್ತಾ ಇದ್ರು, ಕಣ್ಣು ಎಳಿತಾ ಇದ್ರು, ನಾನು ಕಣ್ಣು ದೊಡ್ಡದಾಗಿ ಮಾಡ್ಕೊಂಡೆ, ನೋಡ್ಕೊಂಡು ಕುಂದ್ಕೊಂಡೆ ಬುದ್ಧಿ. ಆಗ ಒಂದು ವಿಶೇಷ ಆತ್ರಿ. ಏನದು? ಬುದ್ಧಿ ಏನು 3 ನಾಮ ಆಯ್ತೇನೋ? ಅಲ್ರಿ, ಪಂಗ್ರಾಮ ಅಲ್ಲ, ಅಲ್ಲಿ 3 ತಲೆಗಳಿದ್ವು ರೀ. ಬುದ್ಧಿ, ಆ 3 ಜನದಲ್ಲಿ ಒಂದು ವಿಶೇಷ ಆತ್ರಿ. ಏನದು? ಅವರು
ಹಗ್ಗ ಹಾಕೊಂಡು ಕೂತಿದ್ರು. ಎಲ್ಲಿಗೆ? ನೀವೇನು ಮರ ಕನ್ಕೊಂಡ್ರಿ? ಅಲ್ರಿ ಅಪ್ಪ, ಅದು ನೋಡ್ರಿ, ಇಲ್ಲಿಂದ ಹೋಗಿ ಹಿಂಗೆ ಬಂದು ಹಿಂಗೆ ಆಸಲಿತ್ತಂಗಿತ್ರಿ ಆಮೇಲೆ. ಅದು ಜನಿವಾರ. ಏನು ಬಿದ್ದೆ? ಜನಿವಾರ. ಹಾಂ ಹೌದ್ರಿ, ಈಗ ಶನಿವಾರ ನೋಡ್ರಿ ರಜಾ, ನಮ್ಮ ಮಂದಿ ಎಲ್ಲ ನೋಡಕ್ಕೆ ಬಂದವ್ರೆ. ಜನಿವಾರ ಅಂದರೆ ಯಜ್ಞೋಪವೀತ. ಹೌದಾ? ಮತ್ತೆ ಶನಿವಾರದಿಂದ ಇನ್ನೊಂದು ಜ್ಞಾಪನ ಬಂತು. ಶನಿವಾರ ಆದ್ಮೇಲೆ ಭಾನುವಾರ, ಮುಂದೆ ಯಾರಿದ್ರು ಅಂತ ಅದನ್ನು ಹೇಳು. ಬರ್ತೀನಿ ರೀ ಸಾವಕಾಶ. ಭಾನುವಾರ ಆದ್ಮೇಲೆ ಸೋಮವಾರ. ಸೋಮವಾರದಿಂದ ಏನೋ ಜ್ಞಾಪನ ಆತ್ರಿ, ಈ ಊರ ಹೆಸರು ಸೋಮವಾರದಿಂದ ಸ್ಟಾರ್ಟ್ ಆಗುತ್ತೆ. ಇದು ಸೋಮವಾರಪೇಟೆ. ಯಾರ 3 ತಲೆಗಳು ಅಂತ ಹೇಳು. ಬುದ್ಧಿ ಓಕೆ, ಅದಕ್ಕೆ ಬರ್ತೀನಿ ರೀ. ಬುದ್ಧಿ ಅವ್ರ ಹೆಸರು ವಿಚಿತ್ರ ಆಗಿತ್ತು ರೀ. ಏನು? ಮೊದಲನೇವ ಕತ್ತೆರಾಮ ನೋಡಿ. ಕತ್ತೆರಾಮ? ಅದೇ ಕತ್ತೆರಾಮ. ಜನಿವಾರ ಹಾಕೊಂಡಿದ್ರು. ಹೌದು, ಕೃತವರ್ಮ ಇರ್ಬೋದಾ ಅಂತ. ಇರ್ಬೇಕು ನೋಡ್ರಿ, ಇರ್ಬೇಕು. ಬುದ್ಧಿ ಅವನ ಪಕ್ಕದಲ್ಲಿದ್ನಲ್ಲ ಎರಡನೇವ, ಅವನು ಕಪ್ಪೆರಾಯ. ಏನೋ ಬೇಟೆ ಆಡ್ಲಿಕ್ಕೆ ಹೋಗಿ ಜನರನ್ನೆಲ್ಲ ಪ್ರಾಣಿಗಳಾಗಿ ಮಾಡ್ತಾ ಇದೆಯಾ? ಬುದ್ಧಿ ನೀವು ಹೇಳಿದ ಖರೆ. ನಾನು ಬೇಟೆ ಆಡ್ತಾ ಎಲ್ಲರೂ ನನಗೆ ಪ್ರಾಣಿ ಥರನೇ ಕಾಣ್ತವ್ರೆ. ನೀವು ಪ್ರಾಣಿನೇ. ಏನಂದೆ? ನಿಮಗೆ ದಣಿ ಅಂದರೆ ದಣಿ ಪ್ರಾಣಿ ಅಲ್ಲ, ದಣಿ. ಯಾರ ಎರಡನೇವನು? ಎರಡನೇ ಬುದ್ಧಿ ಅದೇ ಕಪ್ಪೆರಾಯ. ಕೃಪಾಚಾರ್ಯರು ಇರ್ಬೋದಾ? ನೋಡ್ರಿ, ಅವರೇ ಇರ್ಬೇಕ್ರಿಪ್ಪ. ಆಮ್ಯಾಗ ಮೂರನೇ ಅವನು ಭಾಳ ಸುಸ್ತಾಗಿದ್ರಿ, ಅವನ ಹೆಸರು ಬಹುಶಃ ಅಸುಸ್ತರಾಮ ಇರ್ಬೇಕು ನೋಡ್ರಿ. ಪ್ರಾಣಿ ಹೆಸರು ಬರಲಿಲ್ಲ. ಅದು ಅಸುಸ್ತರಾಮ ಅಲ್ಲ, ಕೃಪಾಚಾರ್ಯರು ಇವರಿದ್ದಾಗ ಅಶ್ವತ್ಥಾಮನೇ ಇರಬೇಕು ನೋಡ್ರಿ, ಇರಬೇಕು. ಬುದ್ಧಿ ಈ ಮೂವರು ಕುಂತ್ಕೊಂಡೆ ಏನೋ ಕುಸು ಅಂತ ಮಾತಾಡ್ಕೊಂಡಿದ್ರು ರೀ. ಮಾತಾಡ್ಲಿ ಬಿಡು. ಆದ್ರೆ ಅವ್ರೊಳಗಲ್ರಿ, ಮತ್ತೆ ಅವ್ರ ಕಣ್ಣು ನೀರಾಗಿತ್ರಿಯಪ್ಪ. ಕಣ್ಣು ನೀರಲ್ಲಿತ್ತ? ಕಣ್ಣು ನೀರಲ್ಲಿತ್ರಿ, ನೋಟ ನೀರಲ್ಲಿತ್ತು. ಆಮೇಲೆ ಬುದ್ಧಿ ಆ ಕಡೆ ನೀರಿಂದ ಶಬ್ದ ಬಂತ್ರಿ, ಗುಳುಗುಳು 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 ಗುಳು. ಜಲಪ್ರಾಣಿಗಳಿರಬಹುದು. ಮುಂಚೆ ನಾನು ಹಂಗೆ ಅನ್ಕೊಂಡಿರಿ ಬುದ್ಧಿ. ಆಮೇಲೆ ನೋಡಿದ್ರೆ ಧೋನಿ ಬಂದ ಬುದ್ಧಿ. ಯಾರು ಬಂದ? ಧೋನಿ. ನೀರಿಂದ ಧ್ವನಿ ಬಂತು. ಧ್ವನಿ ಬಂತು ಬುದ್ಧಿ. ಏನಂತ ಗೊತ್ತಾ? ಒಂದು ಉಪಕಾರ ಮಾಡ್ತೀರಾ? ಹೇಳು. ಒಂದು ಉಪಕಾರ ಮಾಡೋದಾದ್ರೆ ಈಗಲೇ ಇಲ್ಲಿಂದ ಹೊರಡೆ. ನನಗೆ ಇಲ್ಲಿಂದ ಹೊರಡು ಅಂತ ಹೇಳಿ. ಬುದ್ಧಿ ನಾನು ನಿಮಗೆ ಹೇಳುವಂತ ಮಾತಾ ಬುದ್ಧಿ. ನೀರಲ್ಲಿ ಅಡಗಿರೋ ಮನುಷ್ಯ ಹೊರಗಡೆ ಇರೋ ಮಂದಿಗೆ ಹೇಳಿದಂತ ಮಾತು ಬುದ್ಧಿ. ಆಮೇಲೆ ಹೇಳ್ತಾನೆ ಬುದ್ಧಿ, ಸೀಮಾ. ಯಾರೋ ಸೀಮಾ? ಸೀಮಾ, ಭೀಮಾ. ಮತ್ತೆ ಅವರ ಕಡೆ ಜನ ನೋಡಿದರೆ ನನಗೆ ಅಪಾಯ ಉಂಟು, ಅದಕ್ಕೆ ಇಲ್ಲಿಂದ ಹೊರಡು ಅಂತ ಹೇಳ್ತಾನೆ ಬುದ್ಧಿ. ಬುದ್ಧಿ ನೀರಲ್ಲಿ ಅಡಗಿರೋ ಮನುಷ್ಯ ಬೇರೆ ಯಾರು ಅಲ್ಲ, ಆ ನಿಮ್ಮ ಶತ್ರು ಕೌರವ. ಎದೇಳೋ ಮೇಲೆ ನೀವು ಪಟಕ್ಕಂತ ಹೊಡೆದ್ರಲ್ಲ, ನಾನು ಗೊಟಕ್ಕ ಆಗ್ಬಿಟ್ಟು ಅನ್ಕೊಂಡ್ರಿ. ಹಂಗೇನಾಗಲ್ಲ, ನೀನು ನಮ್ಮವ, ನಿನಗೇನು ಆಗಲು ಬಿಡುವುದಿಲ್ಲ. ಭಲೆ ನೀನು ಇಂತಹ ಸಂತೋಷದ ಸುದ್ದಿಯನ್ನು ತಂದುಕೊಟ್ಟೆ. ಬುದ್ಧಿ ಸಂತೋಷ ಅಂತ ಮಾತ್ರ ಹೇಳ್ಬೇಡ್ರಿ. ನಿಮ್ಮ ಸಂತೋಷ ಅಂದ್ರೆ ಒದೆ ಕೊಡ್ತೀರಾ, ನಿಮ್ಮ ಗದೆ ನಿಮ್ಮ ಒದೆ ಡವ ಅಂತದ್ರಿ ನನ್ನ ಎದೆ. ಹಂಗೇನು ಆಗುವುದಿಲ್ಲ, ತೆಗೆದುಕೋ ಈ ಮುದ್ರಿಕೆಯನ್ನ, ಇದನ್ನು ಕೊಂಡೋಗಿ ಭಂಡಾರದಲ್ಲಿ ಕೊಡು. ಚಿನ್ನ ಇವತ್ತು ಬೆಳಗ್ಗೆ ನನ್ನ ಹೆಂಡ್ತಿ ಮತ್ತೆ ನನ್ನ ತಂಗಿ ಇಬ್ರು ಚಿನ್ನ ಕೊಡಿಸು ಅಂತಿದ್ರು. ಅವ್ರಿಗೆ ಕೊಟ್ಬಿಡ್ತೀನಿ. ಅದನ್ನ ಭಂಡಾರದಲ್ಲಿ ಕೊಡು. ಪಕ್ಕದಲ್ಲಿ ಭಂಡಾರಿಗೇನ್ರಿ? ಭಂಡಾರಿ ಏನ್ ಮಾಡ್ತಾನೋ, ಭಂಡಾರ ಅಂದ್ರೆ ಕೋಶಾಧಿಕಾರಿ. ಆಯ್ತು ಬುದ್ಧಿ, ಅಲ್ಲಿ ಕೊಡು. ಚಿನ್ನ ವೈಡೂರ್ಯದಿಂದ ನಿನ್ನನ್ನು ಸನ್ಮಾನಿಸುತ್ತಾರೆ. ಆಯ್ತು ಬುದ್ಧಿ.
ನಡೆದು. ಆಯ್ತು ಬುದ್ಧಿ, ಬರ್ತೀನಿ. ಮತ್ತೆ ಯಾರ ಕಾರ್ಯ ಇದ್ರೆ ಹೇಳ್ರಿ ಬುದ್ಧಿ. ಆಗಲಿ. ಆಹಾ, ಎಂತಹ ಸಂತೋಷದ ಸುದ್ದಿ ಕೊಟ್ಟ. ಈ ಹೇಡಿ ದುರ್ಯೋಧನ ಹೋಗಿ ನೀರಿನಲ್ಲಿ ಅಡಗಿದ್ದಾನೆ. ಈ ವಿಷಯವನ್ನು ಅಣ್ಣನಿಗೆ ತಿಳಿಸಿ ಮುಂದಿನ ಕಾರ್ಯ ಏನೆಂದು ನೋಡುತ್ತೇನೆ. ಅವಸರವಾಗಿ ಬರ್ತಾ ಇದ್ದೀಯಾ ಅಣ್ಣ? ಕಾರಣ ಇದೆ. ವಿಷಯ ಉಂಟು, ಆಲಿಸಿ ಕೇಳಬೇಕು. ಆಲಸ್ಯ ಮಾಡಬೇಡ. ಆ ದುಷ್ಟ ಕೌರವ ಎಲ್ಲಿ ಅಡಗಿದ್ದಾನೆಂದು ನನಗೆ ತಿಳಿದಿದೆ. ಹೌದಾ? ಅವನು ಈಗ ಹೋಗಿ ಹೇಡಿಯಂತೆ ವೈಶಂಪಾಯನ ಸರೋವರದಲ್ಲಿ ಅಡಗಿದ್ದಾನಂತೆ. ಈಗ ಅವ ಎಲ್ಲಿದ್ದಾನೆಂಬುದು ನಿನಗೆ ಅರಿವಿಗೆ ಬಂದಿದೆ? ಹೌದು. ಈಗ ತಾನೇ ನನ್ನ ಗುಪ್ತಾಚರರು ಬಂದು ತಿಳಿಸಿದ್ದಾರೆ. ಹಾಗಾಗಿ ನಿನ್ನ ಅಪ್ಪಣೆಗೆ ಬಂದಿದ್ದೇನೆ. ಈಗಲೇ ಹೋಗಿ ಅವನನ್ನು ಎಳೆದು ತರುತ್ತೇನೆ. ಭೀಮಸೇನ, ಯಾಕಿಷ್ಟೊಂದು ಅವಸರ ಮಾಡುವೆ? ನೋಡು, ಅವ ಎಂತ ಕೆಲಸ ಮಾಡಿದ್ದಾನೆ ನೋಡು. ಕೌರವರೆಲ್ಲರೂ ಸತ್ತರು ಸಹ ತಾನೊಬ್ಬ ಬದುಕಬೇಕೆನ್ನುವಂತ ಮಹದಾಸೆಯಿಂದ ಇಂಥ ಕೆಲಸ ಮಾಡಿದ್ದಾನೆ ಅವ. ನಾವ್ಯಾರು? ನಾವು ಧರ್ಮರಾಯ. ನಾವು ಧರ್ಮ ಮಾರ್ಗವನ್ನು ಮೀರಿದವರಲ್ಲ. ಧರ್ಮ ಸಮ್ಮತವಾಗಿ ನಡೆಯುತ್ತಾ ಬಂದವರು ನಾವು ಅಲ್ವೇ? ಅದಕ್ಕಿಂತ ಮುಖ್ಯವಾದ ವಿಷಯವೇನೆಂದ್ರೆ, ಅನಾವರ್ತು ನಮ್ಮನ್ನು ಸುರಕ್ಷಿತವಾಗಿ ಕಾಪಾಡಿಕೊಂಡು ಬಂದಂಥವನು ಪಾವಯ್ಯ ಶ್ರೀಕೃಷ್ಣ ಪರಮಾತ್ಮ. ಅವನ ಆಣತಿಯ ಪ್ರಕಾರವೇ ನಾವು ನಡೆಯುತ್ತಾ ಬಂದವರಲ್ವೇ? ಹಾಗಿರುವಾಗ ಇವ ಹೀಗೆ ಮಾಡಿದ್ದಾನೆ, ಇಲ್ಲಿದ್ದಾನೆ ಅನ್ನುವಂಥ ವಿಷಯವನ್ನು ಪರಮಾತ್ಮನಲ್ಲಿ ತಿಳಿಸಿದರೆ ಮುಂದಿನ ಮಾರ್ಗವೇನೆಂಬುದನ್ನು ಅವನೇ ತೋರಿಸುತ್ತಾನಲ್ವೇ? ಹೌದಣ್ಣ. ಮತ್ತೆ ತಡ, ನಡೀರಿ ಕೃಷ್ಣನಲ್ಲಿಗೆ. ಹಾಗೆ ಆಗಲಿ. ಪವಿತ್ರಾಣಾಯ ಸಾಧುನಾಂ ವಿನಾಶಾಯ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಎಂಬಂತೆ ಯುಗ ಯುಗದಲ್ಲಿ ಬಗೆ ಬಗೆ ಅವತಾರವನ್ನೆತ್ತಿ ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ಪರಿಪಾಲಿಸುವುದೇ ಕೃಷ್ಣನ ಕರ್ತವ್ಯ. ಹಾಗೆ ಈ ದ್ವಾಪುರ ಯುಗದಲ್ಲಿ ವಸುದೇವಾದೇವಕಿ ಹಸುತನಾಗಿ ಪಾಂಡವರ ಬಂಧುವಾಗಿ ನಾನು ದುರ್ಯೋಧನದಿಂದ ದುರವಿಳ್ಯವನ್ನು ಪಡೆದವನು. ಇಂದು ಮಹಾಭಾರತದ ಕೊನೆಯ ದಿನ ಗದಾಯುದ್ಧ. ಆದರೆ ದುರ್ಯೋಧನ ಕುರುಕ್ಷೇತ್ರದಿಂದ ಮರೆಯಾಗಿದ್ದಾನಂತೆ. ಇತ್ತೀಚಿನ ವರ್ತಮಾನವು ನನಗೂ ತಿಳಿಯಲಿಲ್ಲ. ಓಹೋ, ಅದ್ಯಾರೋ ಈ ಕಡೆ ಬರುವವರು? ಪಾಂಡವರೇ, ಎಲ್ಲರೂ ಬನ್ನಿ. ಪರಮಾತ್ಮ ಒಂದು
ಬಂದ್ಬಿಟ್ಟೆ. ಅವಸರವಾಗಿ ಬಂದ ಹಾಗಿದೆ. ಏನು ಸಮಾಚಾರ? ಭಾವಯ್ಯ, ಹಾ. ಸಕಲ ಚರಚರ ಜೀವಿಗಳಲ್ಲಿ ಪಕ್ವವಾದ ಭಾವಯ್ಯ ನನ್ನ ಮಾತನ್ನು ಆಲಿಸಬೇಕು. ಸ್ವಾಮಿ ಲಾಲಿಪುದು ಮಾತ ಸ್ವಾಮಿ ಲಾಲಿಪುದು ಮಾತ ಲೋಕವಿಖ್ಯಾತ ಸ್ವಾಮಿ ಲಾಲಿಪುದು ಮಾತ ಲೋಕವಿಖ್ಯಾತ ಸ್ವಾಮಿ ಲಾಲಿಪುದು ಮಾತ ದುರುಳ ಕೌರವನೋರಂತೆ ದ್ವೈಪಾಯನ ಕಿರಿಯುಳ್ಮುಳುಗೀರ್ಪನಂತೆ ದ್ವೈಪಾಯನ ಕಿರಿಯುಳ್ಮುಳುಗೀರ್ಪನಂತೆ ನಾವು ತಿನ್ನು ನಮಗೆ ಸರಸಿಯೋಳಡಗಿದವರ ಇರಿದು ಕೊಲ್ಲುವುದ್ಯಾವ ಪರಿಣೀತಿ ಇದು ಭಾವ ಇರಿದು ಕೊಲ್ಲುವುದ್ಯಾವ ಪರಿಣೀತಿ ಇದು ಭಾವ ಭಾವಯ್ಯ, ಧರ್ಮಾನಂದನ, ಶ್ರೀ ಅನಂತ ಮಧುಸೂದನ ಪದ್ಮನಾಭ ನಾರಾಯಣ ಜಗಜ್ಜಾಪಕ ಜನಾರ್ದನ ಆನಂದಗನ ಅಗನಾಶ ಸಕಲಾ ದೇವಾದಿದೇವ ಕೃಪಾಳು ಆದಿಕೇಶವ ಮಹಾನಂದ ಮಹಾನುಭವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಆದಿ ಅಂತ್ಯರಹಿತ ಅನಂತ ನೀನು ಈ ಸೃಷ್ಟಿಯಲ್ಲಿರುವ 84 ಕೋಟಿ ಜೀವರಾಶಿಗಳನ್ನು ಲಾಲಿಸುವವನು ಪಾಲಿಸುವವನು ನೀನು ಅಣು ರೇಣು ತನಕ್ರಾಷ್ಟ್ರದಲ್ಲಿ ಐಕ್ಯವಾದ ಆತ್ಮ ಪರಮಾತ್ಮ ನೀನು ಜಗತ್ತಿನಲ್ಲಿ ಏನಾಗಬೇಕು ಏನು ಹೋಗಬೇಕು ಅನ್ನುವಂಥ ಸದಾಚಿತ್ತ ಸಂಕಲ್ಪವನ್ನು ಹೊಂದಿರುವ ಮಹಾನುಭಾವ ನೀನು. ಹಾಗಿರುವಾಗ ನಿನ್ನೆದರು ನಾವೆಲ್ಲರೂ ನಿಮಿತ್ತವಲ್ಲವೇ ಪ್ರಭು? ಧರ್ಮಾನಂದನ, ಹಾ, ಏಕೆ ನೀನು ನನ್ನನ್ನು ಹೀಗೆ ಹೊಗಳುವೆ? ಏನಾಯ್ತು ಅಂತ ಹೇಳು. ಭಕ್ತವತ್ಸಲ ಹಾ. ಪಾಂಡುರಂಗ, ಇವತ್ತು ನಾನು ನಿನ್ನನ್ನು ಹೊಗಳುತ್ತಾ ಇಲ್ಲ, ಈ ಸಂದರ್ಭದಲ್ಲಿ ನಿನ್ನನ್ನು ಸ್ಮರಿಸುತ್ತಾ ಇದ್ದೇನೆ. ಏನದು? ಅದಕ್ಕೂ ಕಾರಣ ಉಂಟು. ಯುದ್ಧ ಭೂಮಿ ಕುರುಕ್ಷೇತ್ರದಿಂದ ಕೌರವೇಶ್ವರ ಪಲಾಯನ ಆಗಿರುವಂತ ಸುದ್ದಿಯು ನಿನಗೂ ಗೊತ್ತಿದೆ ಅಲ್ಲವೇ? ಕೇಳಿಪಟ್ಟಿದ್ದೀನಿ ಅಲ್ವಾ? ಹೌದು. ಆದರೆ ನಾವೆಲ್ಲ ಪಾಂಡವರು ಅವನನ್ನು ಹುಡುಕುವ ವಿಷಯದಲ್ಲಿ ನಿರತರಾಗಿದ್ದೇವೆ. ಅದ್ಯಾಕೆ ಹೇಳು? ಕೌರವೇಶ್ವರ ಇಲ್ಲದಿದ್ದರೆ ಮಹಾಭಾರತ ಯುದ್ಧ ಕೊನೆಗಾಣುವುದಿಲ್ಲ ಅನ್ನುವಂತ ಸತ್ಯವನ್ನು ತಿಳಿದವರು ನಾವು ಇದ್ದೇವೆ ಅಲ್ವೇ? ಹೌದು ಹೌದು. ಹಾಗಂತ ಮಾತ್ರಕ್ಕೆ ಅವನು ಪಲಾಯನ ಆಗಿದ್ದು ಸತ್ಯ, ಅವನು ಸಿಗಲಿಲ್ಲ ಅಂತ ಅಲ್ಲ. ಈಗ ಅವ ಎಲ್ಲಿದ್ದಾನೆ ಅನ್ನುವಂಥ ವಿಷಯವು ನಮಗೆ ತಿಳಿದು ಬಂದಿದೆ. ಸುಳಿಯು ಸಿಕ್ಕಿದಾದರೂ ಅವನನ್ನು ಅಲ್ಲೇ ಕೊಲ್ಲುವುದನ್ನು ಬಿಟ್ಟು ನನ್ನ ಬಳಿ ಯಾಕೆ ಬಂದಿದ್ದೀರಾ? ಪರಮಾತ್ಮ, ಭಾವಯ್ಯ, 3 ಲೋಕದ ಒಡೆಯ, ಕುರುಕ್ಷೇತ್ರದ ಎಲ್ಲ ಕಾರ್ಯಗಳಿಗೆ ಕರ್ತನೇ ನೀನು. ಹಾಗಿರುವಾಗ ಎಲ್ಲ ವಿಷಯವನ್ನು ತಿಳ್ಕೊಂಡಿರುವ ನೀನು ನನ್ನ ಜಿಜ್ಞಾಸೆಗೆ ಕಾರಣವನ್ನು ನನ್ನ ಬಾಯಿಂದಲೇ ಕೇಳುವ ತವಕವೇ? ಏನದು ಜಿಜ್ಞಾಸೆ ಧರ್ಮಾನಂದನ? ಪ್ರಭು, ಆಯಿತು, ನನ್ನ ಬಾಯಿಂದಲೇ ಕೇಳು ನೀನು. ಕುರುಕ್ಷೇತ್ರದಿಂದ ಸುಯೋಧನ ಪಲಾಯನ ಆಗಿದ್ದಾನೆ. ಅವನು ಹೋಗಿದ್ದೆಲ್ಲಿಗೆ? ವೈಶಂಪಾಯನ ಕೆರೆ ನೀರಿನಡಿಯಲ್ಲಿ ಅಡಿಗೆ ಕುಳಿತಿದ್ದಾನಂತೆ ಪ್ರಭು. ಈ ವಿಷಯವನ್ನು ನನಗೆ ಯಾರು ಹೇಳಿದ್ರೆ ಗೊತ್ತಾ? ನನ್ನ ಸಹೋದರ ಭೀಮಸೇನ, ಅವನ ಬೇವಿನಾಚಾರ್ಯರು ಅವನಿಗೆ ತಿಳಿಸಿರುವಂತೆ ಪ್ರಭು. ಒಳ್ಳೆಯ ಸುದ್ದಿ ಧರ್ಮಾನಂದನ. ಪ್ರಭು, ಎಂಥ ಒಳ್ಳೆಯ ಸುದ್ದಿ ಪ್ರಭು. ಎಲ್ಲವೂ ಸುಸೂತ್ರವಾಗಿ ಆಗಿದ್ದರೆ ಒಳ್ಳೆಯ ಸುದ್ದಿಯೇ. ಆದರೆ ನೀನು ಏನೋ ಮರೆತ ಹಾಗಿದ್ದೆ, ಬಿಟ್ಟರೆ ನನ್ನನ್ನೇ ಮರೆಯುವೆ. ಯುದ್ಧ ನೀತಿಯ ಪ್ರಕಾರ, ಯುದ್ಧ ಪೂರ್ವದಲ್ಲಿ ಮಾಡಿಕೊಂಡ ಯುದ್ಧ ನಿಘಂಟಿನ ಪ್ರಕಾರ ಯುದ್ಧ ಭೂಮಿಗೆ ಬೆನ್ನಟ್ಟಿ ಓಡಿದವನ ಮೇಲೆ ಯುದ್ಧ ಮಾಡುವ ಹಾಗಿಲ್ಲ, ಕೊಲ್ಲುವ ಹಾಗಿಲ್ಲ ಅಲ್ಲವೇ? ಹಾಗಾದರೆ ಸುಯೋಧನ ಯುದ್ಧದಲ್ಲಿ ಅವನು ವೈಶಂಪಾಯನ ಕೆರೆಯ ನೀರಿನ ತಡದಲ್ಲಿ ಅಳಿತುಕೊಂಡಿದ್ದಾನೆ. ಹೇಳಿ ಅವನನ್ನು ಮೇಲಕ್ಕೆತ್ತಿ ಅವನನ್ನು ವಿಜಯಿಸಿ ಮಹಾಭಾರತ ಯುದ್ಧವನ್ನು ಕೊನೆಗಾಣಿಸುವ ಪರಿಯನ್ನು ಕಾಣದೆ ಕಂಗಾಲಾಗಿದ್ದೇನೆ ಪ್ರಭು. ಪ್ರಭು, ಮುಂದೇನೆಂಬುದನ್ನು ನೀನೇ ದಾರಿ ತೋರಿಸಬೇಕು ಪ್ರಭು. ಧರ್ಮಾನಂದನ, ಕೇಳುವಂತರಾಗು. ನಾ
ಪೇಳುವಿನೈ ಯಮಜಾತೋ ಕೂಳರ ಮತಿ ಸುಶೀಲರ ಪಾಲಿಪ ಕೂಳರ ಮತಿಸಿಯೇ ಕೂಳರ ಮತಿಸಿಯೇ ಕೂಳರ ಮತಿಸಿ ಸುಶೀಲರ ಪಾಲಿಪ ಶೀಲವು ನಿಮ್ಮದ್ರ ಬಾಲರ ಬಿರುದಿದು ಶೀಲವು ನಿಮ್ಮದ್ರ ಬಾಲರ ಬಿರುದಿದು ಧರ್ಮನಂದನ ಕೇಳುವಂತ ನಾವು ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ಪರಿಪಾಲಿಸುವುದೇ ಈ ಕೃಷ್ಣನ ಕರ್ತವ್ಯ. ಹಾಗೆ ನೀನು ಯಮರಾಜನ ಮಗನಾದ ನಿನಗೂ ಧರ್ಮದ ಬಗ್ಗೆ ಜಿಜ್ಞಾಸೆ ಕೇಳು. ನಾನು ನನ್ನ ಸೋದರ ಮಾವ ಕಂಸನನ್ನೂ ಬಿಡಲಿಲ್ಲ, ಅವನನ್ನು ಕೊಂದು ಹಾಕಿದೆ. ಹೌದು, ಆತ ನನ್ನ ತಾಯಿ ಅಣ್ಣನೆಂದು ಭಾವಿಸಲಿಲ್ಲ. ಹಾಗೆ ದುರ್ಯೋಧನ ಮಾಡಿದ ಎಲ್ಲ ಕುತಂತ್ರವು ಮರೆತು ಹೋಯಿತಾ? ಅವನು ಮಾಡಿದ ಅಧರ್ಮವು ಒಂದ ಎರಡ? ದ್ರೌಪದಿ ಶಾಲೆಯನ್ನು ಸೆಳೆದ, ಅರ್ಗೆನಾಲಯಕ್ಕೆ ಬೆಂಕಿಯನ್ನಿಟ್ಟು ನಿಮ್ಮ ಐವರನ್ನು ಕೊಲ್ಲುವುದಕ್ಕೆ ಪ್ರಯತ್ನಿಸಿದ. ನಿನ್ನ ದಯೆಯಿಂದ ನಮ್ಮ ಪ್ರಾಣ ಉಳಿತು. ನಿಮ್ಮ ಐವರನ್ನು ಅರಣ್ಯಕ್ಕೆ ತಳ್ಳಿದ. ಅದೆಲ್ಲವೂ ಮರೆತು ಹೋಯಿತಾ? ಇಲ್ವೇ ಇಲ್ಲ. ಪಾಪಿ ಪಾಪೇನ ಅನ್ಯತೆ ಎಂಬಂತೆ ಅವರವರು ಮಾಡಿದ ಪಾಪವು ಅವರಿಗೆ ಮರಣವಾಗಿ ಸಂಭವಿಸುತ್ತದೆ. ಎಲ್ಲರೂ ಕಿವಿಗೊಟ್ಟು ಕೇಳಿ, ಕಾಯುವವನ್ ನಾನೇ, ಕೊಲ್ಲುವವನ್ ನಾನೇ. ನನ್ನ ಮಾರ್ಗದರ್ಶನಂತೆ ಎಲ್ಲವೂ ಸಾಗಬೇಕು. ಎಲ್ಲರೂ ವೈಶಂಪಾಯನ ಸರೋವರ ಬಳಿಗೆ ಹೋಗೋಣ, ದುರ್ಯೋಧನನ್ನು ಮೇಲಕ್ಕೆ ಬರುವಂತೆ ಮಾಡೋಣ. ಬನ್ನಿ ಹೋಗೋಣ. ಪರಮಾತ್ಮ ಇದೇ ನೋಡಿ ವೈಶಂಪಾಯನ ಸರೋವರ. ದುರ್ಯೋಧನ ಎಲ್ಲಿರುವೆ? ಭೀಮಸೇನ, ಯಾಕಿಷ್ಟೊಂದು ಅವಸರ ಮಾಡುವೆ? ನಿನ್ನ ಪರಾಕ್ರಮ ಏನೆಂಬುದನ್ನು ಅರಿತವನು ನಾನಿಲ್ಲಿದ್ದೇನೆ. ಆದರೆ ಇದು ಸಂದರ್ಭವಲ್ಲ. ಇಲ್ಲಿ ಯಾರಿದ್ದಾರೆ ನೋಡು? ಭಾವಯ್ಯ ಪರಮಾತ್ಮನಿದ್ದಾಳೆ. ಅವನ ಅಣತೆ ಪ್ರಕಾರ ನಾವು ನಡೆದುಕೊಂಡು ಬಂದವರಲ್ವೇ? ಇವತ್ತಿನ ಮುಂದಿನ ದಾರಿ ಎನ್ನುವುದನ್ನು ಅವನೇ ತೋರಿಸಲಿ. ಭಾವಯ್ಯ, ನಾವೀಗ ಎಲ್ಲಿದ್ದೇವೆ? ವೈಶಂಪಾಯನ ಕೆರೆಯ ದಡದಲ್ಲಿ. ದುರ್ಯೋಧನ ನೀರಿನಲ್ಲಿ ಮುಳುಗಿದ್ದಾನೆ. ಈಗ ನಾವು ಅವನು ಮೇಲಕ್ಕೆತ್ತಬೇಕು. ನಮ್ಮಲ್ಲಿ ಈಗ ಅವನನ್ನು ಮೊದಲು ಕರೆಯುವರು ಯಾರು? ಧರ್ಮಾನಂದನ, ಧರ್ಮಾನಂದನ, ಕೇಳು. ಈಗ ಹಿರಿಯವ ನೀನೇ. ಹೌದು, ನೀನೇ ಕರೆದು ನೋಡು. ನಾನೇ ನನ್ನ ಮೇಲೆ ಹಾಕಿಬಿಟ್ಟೆ. ಕೇಳು ಕೌರವ ಕೇಳು ಕೌರವ ಪುತ್ರ ಮಿತ್ರಾದಿ ಬಾಂಧವ ಜಾಲವನೇಕಿ ಸಂಗರದಿ ಜಾಲವನೇಕಿ ಸಂಗರದಿ ಪೀಡನು ಬಹುದೇನಿ ನೀ ಸರೋವರದುಳು ಪೀಡನು ಬಹುದೇನಿ ನೀ ಸರೋವರದುಳು ಏಳಿದ್ದ ಬಾರಯ್ಯ ಮುಡದಿ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮ ನಿನ್ನ ಇಚ್ಛೆಯ ಪ್ರಕಾರ ನಾನೇ ಕರೆಯುತ್ತೇನೆ, ಕೇಳು. ಕರೆದು ನೋಡು. ಸುಯೋಧನ ಸಹೋದರ, ಎಲ್ಲಿ ಅಡಗಿ ಕುಳಿತುಕೊಂಡಿದ್ದೆ ನೀನು? ನೋಡು, ಅಣ್ಣ ಧರ್ಮರಾಯ ಬಂದಿದ್ದಾನೆ, ಭಾವಯ್ಯ ಶ್ರೀಕೃಷ್ಣ ಪರಮಾತ್ಮ ಇದ್ದಾನೆ. ಇಲ್ಲಿ ಎಲ್ಲರೂ ಪಾಂಡವರು ನಿನಗೋಸ್ಕರ ಬಂದಿದ್ದಾರೆ. ಎಂಥ ಕೆಲಸವನ್ನು ಮಾಡಿಕೊಂಡಿಯೋ! ಈ ಈ ಕೆರೆಯಲ್ಲಿ ಜಂತು ಹುಳುವಿನಾಗಿ ಅಡಗಿ ಕುಳಿತುಕೊಂಡಿದ್ಯಲ್ಲೋ. ಎಲ್ಲಿ ಹೋಯಿತು ನಿನ್ನ ಪರಾಕ್ರಮ? ಎಲ್ಲಿ ಹೋಯಿತು ನಿನ್ನ ಪೌರುಷ? ಸರಿ ಬಿಡು, ನಾವು ಪಾಂಡವರಾಗಿ ನಿನ್ನ ವಿಷಯದಲ್ಲಿ ಯಾವ ತಪ್ಪನ್ನು ಮಾಡಿಲ್ಲ, ಯಾವ ತೊಂದರೆಯನ್ನು ಕೊಟ್ಟಿಲ್ಲ. ನೀನು ಕಂಡವರ ಮಾತನ್ನು ಕೇಳಿ, ಮಾವ ಶಕುನಿಯ ಮಾತನ್ನು ಕೇಳಿ ನೀನು ತೋಡಿಕೊಂಡ ಬಾವಿಗೆ ನೀನೇ ಬಿದ್ದಿರುವೆ. ಸರಿ ಬಿಡು, ಇವತ್ತು ಅಣ್ಣನಾಗಿ ನಾನು ನಿನಗೊಂದು ಮಾತು ಕೊಡುತ್ತೇನೆ. ನಿನ್ನನ್ನು ಮುಂದೆ ಒಳ್ಳೆ ರೀತಿಯಲ್ಲಿ ನೋಡಿಕೊಳ್ಳುತ್ತೇನೆ. ಅದಕ್ಕಾಗಿ ನನ್ನ ಮಾತಿಗೆ ಬೆಲೆ ಕೊಟ್ಟು ನೀನು ಮೇಲೆ ಬಾ ಸುಯೋಧನ, ಮೇಲಕ್ಕೆ ಬಾ, ಮೇಲಕ್ಕೆ ಬಾ. ಎಲ್ಲಿ ಬಂದ? ಎಲ್ಲಿದ್ದಾನೆ? ನೋಡು ಪರಮಾತ್ಮ, ನನ್ನ ಮಾತಿಗೆ ಬೆಲೆನೇ ಕೊಟ್ಟಿಲ್ಲ ನೋಡು ಅವನು. ಈಗ ನೀನು ಕರೆಯುತ್ತೀಯೋ? ಧರ್ಮಾನಂದ, ಹಾ, ಚಿಂತಿಸಬೇಡ, ಹಾ, ನಾನು ಕರೆದು ನೋಡುತ್ತೇನೆ. ಹಾ, ಹಾ. ಎಲವ ಭಂಡರ ಭಾವ ಎಲವ ಭಂಡರ ಭಾವ ಷಂಡರ ತಿಲಕ ಕೇಳಿ ಷಂಡರ ತಿಲಕ ಕೇಳಿ
ಇಳೆಯೊಳು ಹೇಡಿಗಳೊಡೆಯ ಇಳೆಯೊಳು ಹೇಡಿಗಳೊಡೆಯ ಜಲದಿಂದ ತಡಿಗೈದಿ ಮಾರೆಂದು ಕೆಡುಕರ ಕುಲ ಶಿರೋಮಣಿಯ ಕೇಳಯ್ಯೋ. ಓ ಸುಯೋಧನ, ಓ ಬಾವಯ್ಯ, ಅಲ್ಲ ಅಲ್ಲ ಅಲ್ಲ, ಈ ಮಾತಿಗೆ ನೀನು ಯೋಗ್ಯನೇ ಅಲ್ಲ. ನೀನು ಬಂಡರ ಭಾವ, ಚಂಡರ ಕುಲತಿಲಕ. ಈ ಜಗತ್ತಿನಲ್ಲಿ ಇರುವ ಎಲ್ಲ ಹೇಡಿಗಳಿಗೆ ನೀನೇ ಒಡೆಯ. ಹಸ್ತಿನಾಪುರದ ರಾಜನಾದ ನೀನು ಈಗ ನೋಡು ಹೇಡಿಯಾಗಿ ನೀರಿನಲ್ಲಿ ಅಡಗಿಕೊಂಡಿದ್ಯಲ್ಲೋ. ಬಾ ಬಾ, ಈಗ ಕರೀತಿರೋದು ಶ್ರೀಕೃಷ್ಣ, ಎದ್ದು ಬಾ. ಎಲ್ಲಿ ಬಂದ? ಎಲ್ಲಿದ್ದಾನೆ? ಪರಮಾತ್ಮ, ಹಾ ಅಣ್ಣ ಧರ್ಮರಾಯನ ಮಾತಿಗೆ ಬೆಲೆ ಇಲ್ಲ, ಹಾ ಭಾವಯ್ಯ ಶ್ರೀಕೃಷ್ಣ ಮಾತಿಗೂ ಬೆಲೆ ಇಲ್ಲ. ಎಷ್ಟು ದುರಹಂಕಾರ ನೋಡು ಅವನು. ಈಗ ನಾವಿಬ್ರು ಕರೆದಾಯ್ತು, ಮತ್ತೆ ಯಾರು ಕರೆಯೋರು ಮುಂದೆ? ಧರ್ಮಾನಂದನ, ಹಾ. ಯೋಚಿಸಬೇಡ. ಕರೆಯವರು ಇನ್ನೂ ಇದ್ದಾರೆ. ನಕುಲ ಸಹದೇವ ಕೂಡ ಇದ್ದಾರೆ. ಹೌದು. ಅರ್ಜುನ ಇದ್ದಾನೆ, ಭೀಮ ಕೂಡ ಇದ್ದಾನೆ. ಈಗ ಅರ್ಜುನ, ನೀನು ಕರೆದಿದ್ದು ನೋಡು. ನಾನು ಕರೆಯಲೇ? ಭೀತಿಯೊಳಗೆ ನೀರು ಹೊಕ್ಕಿನ ಭೀತಿಯೊಳಗೆ ನೀರು ಹೊಕ್ಕಿದ್ದು ಕಲಬು ಜಾತಿಯ ಭರಿಸಿದ ರಾಯ ಜಾತಿಯ ಭರಿಸಿದ ರಾಯ ಬೇದುಗಲ್ಲ ನಗುವಂತೆ ಮಾಡಿದ ಭೂತದಲ್ಲಿ ಪರಿಗೋರಯ್ಯ. ಎಲ್ಲವೋ ದುರ್ಯೋಧನ, ಎಲ್ಲ ನೀಚ, ಎಲ್ಲ ಹೇಡಿ, ಎಲ್ಲ ಪಾಪಿ. ಹಸ್ತಿನಾವತಿಯ ಕುರುಕುಲಧೀಶನಾದ ನೀನು ಇಂದು ಹೇಡಿಯಂತೆ ನೀರಿನಲ್ಲಿ ಅಡಗಿ ಕುಳಿತಿರುವೆಯಾ? ನಮ್ಮ ಬಾವಯ್ಯ ಶ್ರೀಕೃಷ್ಣ ಪರಮಾತ್ಮ ಈಗಾಗಲೇ ಹೇಳಿದ್ದಾರೆ. ಏನಂತ? ಚಂಡರ ಒಡೆಯ, ನೀಚ ಎಂದು ಸಂಬೋಧಿಸಿದ್ದಾರೆ. ಅವರು ಕರೆದಂತೆಯೇ ನಾನು ಕರೆದರೆ ಅವರೇ ಕರೆದಂತೆ ಅಲ್ಲವಾ? ಅದು ಅಲ್ಲ. ಈಗ ನಾನು 3 ಲೋಕದ ಗಂಡ ಮಧ್ಯಮ ಪಾಂಡವಿ ಪಾರ್ಥ ಕರೆಯುತ್ತಿದ್ದೇನೆ. ನಿನ್ನಲ್ಲಿ ಶೌರ್ಯವಿದ್ದರೆ, ಧೈರ್ಯವಿದ್ದರೆ, ಪರಾಕ್ರಮವಿದ್ದರೆ ನೀರಿನಿಂದ ಮೇಲೆ ಎದ್ದು ಬಾರ, ಬಾರ, ಬಾ. ನೀವು ಯಾರು ಕರೆದರೂ ಅವನು ಬರಲಾರ. ಅವನನ್ನು ಘಂಟಾಘೋಷವಾಗಿ ನಾನು ಕರೆಯುತ್ತೇನೆ, ಬಂದೇ ಬರುತ್ತಾನೆ. ಎಲ್ಲ ಎಲ್ಲ ಛೀ ನೃಪಕುಲ ಕುಂತಿಯೇ ನೃಪಕುಲ ಕುಂತಿಯೇ ಕಳವಿನ ಜೂಜಾಡುವ ಬಾರೈ ಬಾಬಾ, ಬಾರೈ ಬಾರೈಯೇ ಸಲಿಲದೊಳ್ಯಾತಗೆ ಸುಮ್ಮನೆ ಮುಳುಗಿಯೇ ಯಾಕೆ ಮುಳುಗಿ ಕೂತಿದ್ಯಾ? ಸಲಿಲದೊಳ್ಯಾತಗೆ ಸುಮ್ಮನೆ ಮುಳುಗಿಯೇ ಸಲಿಲದೊಳ್ಯಾತಗೆ ಸಲಿಲದೊಳ್ಯಾತಗೆ ಸುಮ್ಮನೆ ಮುಳುಗಿ ಸುಮ್ಮನೆ ಮುಳುಗಿ ಸುಲಿಸೈ ಧ್ರುವದಗೆ ಒಬ್ಬನಿಯ ಸೀರೆಯ ಸುಲಿಸೈ ಧ್ರುವದಗೆ ಸೀರೆಯ ಸುಲಿಸೈ ಧ್ರುವದಗೆ ಸೀರೆಯ ಕೊಡಬಡ ಆಮೇಲೆ ಎಲ್ಲವೋ ದುರ್ಯೋಧನ, ಹೇಡಿಯಂತೆ ನೀರಿನಲ್ಲಿ ಅಡಗಿ ಕುಳಿತಿರುವೆಯಾ? ಎಲ್ಲಿ ಹೋಯಿತು ನಿನ್ನ ಪರಾಕ್ರಮ? ನಮ್ಮನ್ನೆಲ್ಲ ಮೋಸದ ಜೂಜಾಟದಲ್ಲಿ ಸೋಲಿಸಿದ್ದೆ. ದ್ರೌಪದಿಯ ಸೀರೆಯನ್ನು ಸೆಳೆದೆ, ಮತ್ತೊಮ್ಮೆ ಸೆಳೆಯಬೇಕೇನು? ಬಾ ಮೇಲೆ. ಇನ್ನೊಮ್ಮೆ ಕಳವಿನ ಜೂಜಾಟ ಆಡುವೇನು? ಬಾ ಮೇಲೆ. ಈಗ ಯಾರು ಕರೆಯುತ್ತಿದ್ದಾರೆಂದು ಭಾವಿಸಿರುವೆ? ನಾನು ಮೃಗೋದರ, ನಿನ್ನ ಆಜನ್ಮ ಶತ್ರು ಕರೆಯುತ್ತಿದ್ದೇನೆ. ಬಾ ಮೇಲೆ, ಬಾ ಮೇಲೆ. ಜಾತನ ಕರ್ಕಶದ ನುಡಿ ಗುರುಕುಲೇಶಗೆ ನಾಟಿ ತಮ್ಮಿನ ತೆರಲಿ ಮರಿದದ ಬಳಿಗೆ ಸರಿದು ಸ್ತಂಭವಿದ್ದ ಕೊನೆಗೂ ನನ್ನನ್ನು ಮೇಲೆತ್ತಿ ಬಿಟ್ಟರಲ್ಲ. ಬನ್ನಿ ಎಲ್ಲರೂ, ಎಲ್ಲರನ್ನು ಕೊಂದು ಮುಗಿಸುತ್ತೇನೆ. ಕೇಳಯ್ಯೋ ಗುರುಕುಲಾಧೀಶ
ನೀನು ಬಿಟ್ಟರೆ ಎಲ್ಲರನ್ನು ಒಂದೇ ಸರಿ ನಾಶ ಮಾಡುವ ಹಾಗೆ ಇದ್ದೀಯ. ಹೌದು, ನಿನ್ನ ಪರಾಕ್ರಮ ಏನೆಂಬುದನ್ನು ಅರಿತವನು ನಾನಿದ್ದೇನೆ. ಒಳ್ಳೆಯದೇ ಆಯ್ತು. ಆದರೆ ಅದು ಧರ್ಮ ಮಾರ್ಗವಲ್ಲ. ಮತ್ತೆ ನೀನು ಯುದ್ಧ ನೀತಿಯನ್ನೇ ಮರೆತು ಬಿಟ್ಟೆ. ಏನು? ಯುದ್ಧ ನೀತಿಯ ಪ್ರಕಾರ ನೀನು ಪಾಂಡವರಲ್ಲಿ ಎಲ್ಲರನ್ನು ಗೆಲ್ಲುವಂತ ಅಗತ್ಯ ಇಲ್ಲ ಎಂಬುದನ್ನು ಮರೆತು ಬಿಟ್ಟೆಯೋ? ಪಾಂಡವರಲ್ಲೇ ಹಾ, ನೀನು ಒಬ್ಬನನ್ನು ಜಯಿಸಿದರೂ ಸಹ ನಮ್ಮೆಲ್ಲರ ಕೊನೆಯುಸಿರಿರುವ ತನಕ ನಿನ್ನ ಪಾದ ಸೇವೆಯನ್ನು ಮಾಡಿಕೊಂಡಿರುತ್ತೇವೆ. ಹಾಗಾಗಿ ನೀನು ಮಾಡಬೇಕಾದದ್ದು ಇಷ್ಟೇ. ಏನು? ಪಾಂಡವರಲ್ಲಿ ಯಾರೊಡನೆ ಯುದ್ಧ ಮಾಡಬೇಕೆನ್ನುವುದನ್ನು ನಿರ್ಧಾರವನ್ನು ನಿನ್ನದೇ ಮಾಡಿಕೊ. ಧರ್ಮರಾಯ, ಏನನ್ನ ಹೇಳ್ತಾ ಇದ್ದೀಯಂತ ಅರಿವುಂಟೇನೋ ನಿನಗೆ? ಯಾರು? ಐವರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿಕೊಳ್ಬೇಕೆ? ಒಂದೊಮ್ಮೆ ನಿನ್ನನ್ನೇ ಆಯ್ಕೆ ಮಾಡಿಕೊಂಡ್ರೆ ಹೇಗೆ? ಸುಲಭ ಜಯ ಅಲ್ವೇನೋ ನನಗೆ? ಓಹೋ, ಅಂದರೆ ನನ್ನಲ್ಲಿ ಪರಾಕ್ರಮ ಇಲ್ಲ ಎಂಬುದು ನಿನ್ನ ಮಾತಿನ ಅರ್ಥ ಅಲ್ಲವೇ? ನಾನು ಕ್ಷತ್ರಿಯ, ನನ್ನಲ್ಲೂ ಪರಾಕ್ರಮ ಇದೆ. ನಿನ್ನೊಡನೆ ಯುದ್ಧ ಮಾಡಲು ನಾನು ತಯಾರಿದ್ದೇನೆ. ಬಾ ಯುದ್ಧಕ್ಕೆ. ಏನು? ನೀನು ಯುದ್ಧ ಮಾಡ್ತೀಯ ನನ್ನೊಡನೆ? ಹೌದು. ನಿನ್ನಯ ಬಲು ಹೇನು ಮಾರುತಿಯನ್ನು ನಿರೀಕ್ಷಿಪೆನು. ಸಣ್ಣವ ಅರ್ಜುನ ಚಿನ್ನರು ಯಮಳರು ನಕುಲ ಸಹೋದರರು ಇನ್ನೂ ಚಿಕ್ಕವರು. ಏನು ಧರ್ಮರಾಯ, ನೀನು ನನ್ನೊಡನೆ ಯುದ್ಧ ಮಾಡ್ತೀಯನು? ಈ ಹಿಂದೆ ವಿರಾಟನ ಆಸ್ಥಾನದಲ್ಲಿ ಅಜ್ಞಾತವಾಸದ ಕಾಲದಲ್ಲಿ ಏನು ಮಾಡ್ಕೊಂಡಿದ್ದವ ನೀನು? ಒಂದು ಕೈಯಲ್ಲಿ ಗಂಟೆ, ಇನ್ನೊಂದು ಕೈಯಲ್ಲಿ ಆರತಿಯನ್ನು ಹಿಡಿದುಕೊಂಡು ದೇವರ ಪೂಜೆಯನ್ನು ಮಾಡಿಕೊಂಡಿದ್ದವ ನೀನು. ಅದಕ್ಕೆ ಸಾರಿ ನನ್ನೊಡನೆ ಗದಾ ಯುದ್ಧಕ್ಕೆ ಅಲ್ಲ. ಬೇರೆ ಯಾರಿದ್ದಾರೆ ಹೇಳು? ಓಹೋ, ಅಂದರೆ ನನ್ನ ಪರಾಕ್ರಮವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿರು. ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಸರಿ ಬಿಡು, ನಾನು ಬೇಡ. ಬೇಡ. ನನ್ನ ಸಹೋದರರು ನಕುಲ ಸಹೋದರರೊಡನೆ ಯುದ್ಧ ಮಾಡುವೆಯೋ? ನಕುಲ ಸಹದೇವರು ಇನ್ನೂ ಚಿಕ್ಕ ಮಕ್ಕಳಲ್ವೇನೋ? ಪ್ರಾಯದಲ್ಲಿ ಪ್ರಬುದ್ಧರಾದರೂ ಕೂಡ ಯುದ್ಧ ಪ್ರಾವೀಣ್ಯತೆಯಲ್ಲಿ ನನಗೆ ಸರಿಸಮಾನರಲ್ಲ. ಹಾಗಾಗಿ ಅವರು ಬೇಡ. ಬೇರೆ ಯಾರಾದರೂ ಇದ್ದಾರೆ, ಅವರನ್ನ ಮುಂದೆ ಬಿಡು. ಧರ್ಮರಾಯ ಬೇಡ. ಬೇಡ. ನಕುಲ ಸಹದೇವರು ಬೇಡ. ಬೇಡವೇ ಬೇಡ. ಇನ್ನೊಬ್ಬ ಇದ್ದಾನೆ. ಯಾರು? 3 ಲೋಕದ ಗಂಡ ಮಧ್ಯಮ ಪಾಂಡವಿ ಪಾರ್ಥ ಇದ್ದಾನೆ. ಅವನ ಪರಾಕ್ರಮ ಏನೆಂಬುದು ನಿನಗೆ ಸರಿಯಾಗಿ ಗೊತ್ತಿದೆ. ಅವನೊಡನೆ ಯುದ್ಧ ಮಾಡುವೆಯೋ? ಧರ್ಮರಾಯ, ಒಂದು ಮಾತನ್ನು ಹೇಳ್ತೇನೆ. ನಿನ್ನವರ ಬಗ್ಗೆ ನೀನೇ ಹೊಗಳಿಕೊಳ್ಳುವುದಷ್ಟು ಸಮಂಜಸ ಅಲ್ಲ. ಯಾಕೆ ಗೊತ್ತುಂಟ? ಈಗ ಪ್ರಪಂಚದಲ್ಲಿ ಇನ್ನೊಂದು ವಿದ್ಯಮಾನ ಕೂಡ ಉಂಟು. ಹೊಗಳಲಿಕ್ಕೆ ಅಂತ ಹೇಳಿ ಒಬ್ರು ಇಬ್ಬರನ್ನು ಇಟ್ಕೊಳ್ಳೋದು. ಅವ್ರಿಗೇನು ಕೆಲಸ? ಎದ್ರು ಜೈಕಾರ ಹಾಕ್ತಾರೆ, ಬಿದ್ದರು ಜೈಕಾರ ಹಾಕ್ತಾರೆ. ಒಟ್ಟಿನಲ್ಲಿ ಬಿಟ್ಟಿ ಪ್ರಚಾರ ಅಂತೂ ಸಿಗ್ತದೆ. ಇವನು ಹಾಗೆ 3 ಲೋಕದ ಗಂಡ, ರಣಪ್ರಚಂಡ ಬೇರೆ ಅವರಿಗೆ, ನನಗೆ ಬರೇ ದಂಡ. ಓಹೋ, ಹಾಗಾದರೆ ನನ್ನ ಧರ್ಮರಾಯ ಬೇಡ. ಬೇಡ. ನಕುಲ ಸಹದೇವರು ಬೇಡ. ಬೇಡ. ಮಧ್ಯಮ ಪಾಂಡವಿ ಅರ್ಜುನನೂ ಬೇಡ. ಬೇಡವೇ ಬೇಡ. ಹಾಗಾದರೆ ಪಾಂಡವರಲ್ಲಿ ನೀ ಇನ್ಯಾರೊಡನೆ ಯುದ್ಧ ಮಾಡಬೇಕು ಅಂದುಕೊಂಡಿರುವೆ? ನಿನಗೆ ಲೆಕ್ಕ ಬರೋದಿಲ್ವನಾ? ನೀವೆಷ್ಟು ಮಂದಿ? 5. ಬೇಡ ಅಂದದ್ದು ಯಾರನ್ನ? 4. ಇನ್ನೊಬ್ಬ ಇದ್ದಾನೆ, ಹೋಗೋ, ಅವನಾದ್ರೆ ಆಗ್ಬಹುದು. ಇನ್ನೊಂದು ಕಾರಣ ಉಂಟು. ಯಾಕೆ ಗೊತ್ತಾ? ಈ ನಾಡಿನಲ್ಲಿ ಆಡ್ಕೊಳ್ತಾರಂತೆ, ಭೀಮ ಮತ್ತು ಕೌರವರ ಸ್ನೇಹ ಬಹಳ ಸ್ನೇಹ. ಅವರ ಹೆಸರಲ್ಲಿ ಅಕ್ಕಿ ಹಾಕಿದ್ರೆ ಅನ್ನ ಬೇಯುವುದಿಲ್ಲ ಅಂತ ಹೇಳಿ. ಹಾಗಾಗಿ ಅವನನ್ನೇ ಮುಂದೆ ಬಿಡು. ಏನಾಗ್ತದಂತ ನೋಡು. ಬಿಡು ಅವನನ್ನ ಮುಂದೆ. 1000 ಆನೆಗಳ ಶಕ್ತಿಯುಳ್ಳ ಭೀಮಸೇನನ ಆಯ್ಕೆ. ಹೌದು. ಸರಿ, ಅವನನ್ನೇ ಕಳಿಸುತ್ತೇನೆ. ಆದರೆ ನನಗೆ ಒಂದು ಸಂದೇಹ. ಏನು? ಅವನ ಆಯ್ಕೆಯ ಹಿಂದಿನ ಗುಟ್ಟೇನು? ಅದು ಹೇಳ್ತೇನೆ ಕೇಳು.
ಭಾಷೆಯ ಭಾಷೆಯ ಬಿತ್ತಿಹರೋ ಭಾಷೆಯ ಬಿತ್ತಿಹರೋ ಭಾಷೆಯ ಇತ್ತಿಹರೋ ಎಲ್ಲರೂ ಖಾತಿಮೆ ಎನ್ನುವರೋ ಎಲ್ಲರೂ ಖಾತಿಮೆ 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 ಎನ್ನುವರೋ ಈ ಸಮಯದಿ ಬಂದು ಸರಿಸದೆ ಕಂಡ ಸುರವಾದುದು ವಾಸವ ತೋಡಲಿ. ಧರ್ಮರಾಯ, ಏನು ಕಾರಣ ಇದೆ ಅಂತ ಹೇಳ್ತೇನೆ ಕೇಳು. ಈ ಹಿಂದೆ ಜೂಜಾಟದ ಸಮಯದಲ್ಲಿ ಅವನೊಂದು ಭಾಷೆ ತೊಟ್ಟಿದ್ದ. ಏನಂತ? ಈ ಕೌರವನ ತೊಡೆ ಮುರಿತೇನೆ ಅಂತ ಹೇಳಿ. ಹಾಗಂತ ಈ 18 ದಿನಗಳಲ್ಲಿ ಒಂದು ಅವಕಾಶ ಸಿಕ್ತೋ? ಅವಕಾಶ ಕೊಟ್ಟವರು ನಾವಲ್ಲ. ಹಾಗಂತ ಇಂದು ಕೊನೆಯ ದಿನ, ಇವತ್ತಿಗೂ ಅವನಿಗೆ ಅವಕಾಶ ಸಿಗ್ಲಿಲ್ಲ ಅಂತ ಆದ್ರೆ ಮುಂದೊಂದು ದಿನ ಜನ ಆಡಿಯಾರು. ಏನಂತ? ಚಂದ್ರವಂಶದವರು ವಚನಭ್ರಷ್ಟರು, ಹೇಳಿದ ಮಾತನ್ನು ಉಳಿಸ್ಕೊಳ್ಳಿಲ್ಲ. ಹಾಗಾಗಿ ಅವನಿಗೊಂದು ಅವಕಾಶ. ಹಾಗಾಗಿ ಅವನನ್ನ ಮುಂದೆ ಬಿಡು, ಏನಾಗ್ತದಂತ ಮುಂದೆ ನೋಡು. ಜಲದೋಳ್ ಅಡಗಿಗರಟ ಜಲದೋಳ್ ಅಡಗಿಗರಟ ಈಕ್ಷಿಸುವುದೇನೋ ಈಕ್ಷಿಸುವುದೇನೋ ಗೆಲುವೆ ಕೆಲವು ದುರ್ಯೋಧನ, ಇಲ್ಲಿ ತನಕ ನೀರಲ್ಲಿ ಹೇಡಿಯಂತೆ ಅಡಗಿದ್ದವ ನೀನು. ನಿನ್ನನ್ನು ಸೋಲಿಸುವುದು ಕ್ಷಣ ಮಾತ್ರವೇ ಸಾಕು ನನಗೆ. ಏನು ಕ್ಷಣ ಮಾತ್ರವೇ? ಕ್ಷಣ ಮಾತ್ರದಲ್ಲಿ ಮುಗಿಸ್ಲಿಕ್ಕದು ಏನಂತ ಮಾಡಿದ್ದಿ ನೀನು? ಯಾವುದರಲ್ಲಿ ನಿಪುಣ ಅಂತ ಬಲ್ಲೆ ನಾನು? ಊಟದಲ್ಲಿ ಊಟದಲ್ಲಿ ನಿಪುಣ ಊಟದಲ್ಲಿ ನಿಪುಣ ಊಟದಲ್ಲಿ ನಿಪುಣ ಊಟದಲ್ಲಿ ನಿಪುಣ ಎಂಬುದರಲ್ಲಿ ಸಾಕು ಎಂಬುದರಲ್ಲಿ ಸಾಕು ವಾಚಾಟವನ್ನು ಬಿಡು ಪರಾಕ್ರಮವು ಕೋಟವನ್ನು ತರಿವೆ ಜೂಜಾಟದಲ್ಲಿ ಇನ್ನೊಬ್ಬ ಪಾಠ ಪಾಠ ಪಾಠವೇನೋ ಇದು ನೋಡಿರೋ. ಎಲ್ಲವೋ ಭೀಮಸೇನ, ನಿನ್ನದ್ದು ಒಂದು ಕತೆ ಹೇಳ್ತೇನೆ ಕೇಳು. ನೀನು ಕೂಡ ಅಜ್ಞಾತವಾಸದಲ್ಲಿ ಏನು ಮಾಡಿದವ? ಬಕಾಸುರನಿಗೆ ಇಟ್ಟ ಬಂಡಿಗಟ್ಟಲೆ ಅನ್ನವನ್ನು ತಿಂದು ಮುಗಿಸಿದವ. ಯಾಕೆ? ಮನೆಯಲ್ಲಿ ಅಮ್ಮ ಹಾಕಿದ ಅನ್ನ ಸಾಕಾಗ್ಲಿಲ್ವಾ? ಇನ್ನೊಬ್ಬರಿಗೆ ಇನ್ನ ಇಟ್ಟ ಅನ್ನ ಬೇಕಾಯ್ತು? ಗದಾಯುದ್ಧ ಅಂತ ಹೇಳಿದ್ರೆ ಊಟ ಮಾಡಿದಷ್ಟು ಸುಲಭ ಅಲ್ಲ. ಏನು ಅಂತ ತೋರಿಸ್ತೇನೆ, ಬಾ ಮುಂದೆ. ಬಾ ಮುಂದೆ. ರೀತಿಯ ಕಲೆಗೂ ಮತ್ತು ಮಹಾಮರಿಗೂ ಪ್ರಿಯವಾದ ಗರಿಲಿ ಗದಾಯುದ್ಧ. ಮತ್ತನಿಗೆ ಸಂತೋಷ ದುಂಬು ಮತ್ತನಿಗೆ ಸಂತೋಷ ದುಂಬಿನೊಳಿದ್ದ ಕೌರವ ಧರ್ಮಜಾತಿ ಭಟೋತ್ತಮರ ಕರೆ ಕರೆದು ಕರೆ ಕರೆದು ಕರೆ ಕರೆದು ನುಡಿಯರು ಮಾಡಿಯೇ ಏನನ್ನು ನೋಡ್ತಾ ಇದ್ದೇನೆ ನಾನು? ಭೀಮಸೇನ ಧರೆಗೊಳ್ಳಿದ್ದಾನೆ. ಓ ಶಕುನಿ, ಓ ದಶ್ಯಾಸನ, ಕರ್ಣ, ಎಲ್ಲರೂ ಬನ್ನಿ. ಭೀಮ ಧರೆಗೊಳ್ಳಿದ್ದಾನೆ. ಆ ಸತ್ತು ಸ್ವರ್ಗದಲ್ಲಿರೋರನ್ನು ಕರೆದ್ರೆ ಬರ್ತಾರೆ. ಹಾಗಂತ ಜೀವಂತ ಶವದ ಹಾಗೆ ಇಲ್ಲಿ ನಿಂತಿದ್ದಾರೆ ಪಾಂಡವರು. ಅವರನ್ನೊಮ್ಮೆ ಕಣಕಿ ಮಾತನಾಡಿಸ್ತೇನಂತೆ. ನೋಡಿರಿ ಧರ್ಮಜ ಪಲುಕುನಾದಿಗಳು ತೈರ ತತ್ತೋಂತದಿ ಕುತಗ ತಯ್ಯ ತಯ್ಯ ತೈರ ತತ್ತೋಂತದಿ ಕುತಾದೆ
ಫಲಗುಣಾದಿಗಳು ಓ ಫಲಗುಣಾದಿಗಳೇ, ರೂಢಿಯೋಳ್ ಅನಿಲದ ಭಿತ್ತ ಚಂದಗಳು ರೂಢಿಯೋಳ್ ಅನಿಲದ ಭಿತ್ತ ಅನಿಲದ ಭಿತ್ತ ಅನಿಲದ ಭಿತ್ತ ಚಂದಗಳು ಚಂದಗಳು ಅಂದಗಳು ಚಂದಗಳು ಅಂದಗಳು ಚಂದಗಳ ಅಂದಗಳ ತನ್ನ ಮಾಲಿನಿಗೆ ತನ್ನ ಮಾಲಿನಿಗೆ ಮುನ್ನಿನ ಭಾಷೆ ವ್ಯರ್ಥ ದ್ರೌಪದಿಗೆ ಇದ್ದ ಭಾಷೆ ಏನಾಯ್ತು ಇವಾಗ? ಕನ್ನಡಿಗಂಟಾಯ್ತು ಇನ್ನೂ ತಾಳುವಡೆಂತು ದ್ರೌಪದಿ ತಾಳಿಯಾಳೆ. ಕನ್ನಡಿಗಂಟಾಯ್ತು ಕನ್ನಡಿಗಂಟಾಯ್ತು ಇನ್ನೋ ತಾಳುವಡೆಂತು ಇನ್ನೋ ತಾಳುವಡೆಂತು ನೋಡಿರಿ ಧರ್ಮಜ ಫಲಗುಣಾದಿಗಳು ಓ ಧರ್ಮಜ ಫಲಗುಣಾದಿಗಳೇ. ಆ? ಒಬ್ಬ ಇಲ್ಲ, ಎಲ್ಲಿ ಹೋದ? ಆ? ಓ, ಇಲ್ಲಿ ಬಿದ್ದಿದ್ದಾನೆ. ಮಾತನಾಡಿ. ನಿಮ್ಮ ಸಹೋದರ ಧರಣಿಗಳಿದ್ದಾನೆ. ಯಾಕೆ ಮಾತು ಬರುವುದಿಲ್ವಾ? ಈ ಹೊತ್ತಿಗೆ ಮುಂಚೆ ಏನು ಮಾಡಿದ್ರಿ? ಒಬ್ಬೊಬ್ಬರಾಗಿ ಬಂದು ನನ್ನನ್ನು ಕರೆದ್ರಲ್ವಾ? ಈಗ ಪೌರುಷ ತೋರಿಸಿ. ಎಲ್ಲಿಗೆ ಹೋಯ್ತು ಪೌರುಷ? ಮಾತನಾಡುವುದಿಲ್ಲ. ಅವ ಬಿದ್ದ ಚಂದವನ್ನಾದರೂ ನೋಡಿ. ಪ್ರಪಂಚದಲ್ಲೊಂದು ಗಾದೆ ಮಾತುಂಟು, ಆನೆ ಇದ್ದರೂ 1000 ಸತ್ತರೂ 1000. ಇವನು ಹಾಗೆ, ಇದ್ದರೂ ಚಂದ ಬಿದ್ದರೂ ಚಂದ. ಒಂದು ಭೂಮಿಯ ಮೇಲೆ ಇನ್ನೊಂದು ಭೂಮಿ ಬಿದ್ದಾಗ ಉಂಟು. ಯಾರೂ ಮಾತನಾಡುವುದಿಲ್ಲ. ಹಾಗಂತ ಇನ್ನೊಬ್ಬನೂ ಇದ್ದಾನೆ ಇವರ ಮಧ್ಯೆ. ಯಾರವ? ಕಳ್ಳ ಕೃಷ್ಣ. ಅವನಿಗೇನು ಕೆಲಸ? ಪಾಂಡವರೆಂಬ ಚೆಂಡಿಗೆ ಗಾಳಿ ತುಂಬುವ ಕೆಲಸ. ಇವ ಗಾಳಿ ತುಂಬಲಿಲ್ಲ ಅಂದರೆ ಚೆಂಡು ಪುಟಿಯುವುದಿಲ್ಲ. ಹಾಗಾದ್ರೆ ಅವನನ್ನು ಒಮ್ಮೆ ಮಾತನಾಡಿಸ್ತೇನೆ. ಓ ಕಪಟ ನಾಟಕ ಸೂತ್ರಧಾರಿ, ಕಪಟ ನಾಟಕ ರಂಗ ಕಪಟ ನಾಟಕ ಕಪಟ ನೀನಾದರೂ ಮಾತನಾಡಯ್ಯ. ನಿನ್ನ ಬಣದವರು ಯಾರೂ ಮಾತನಾಡ್ತಾ ಇಲ್ಲ ಅಂತೆ. ಸಂಧಾನಕ್ಕೆ ಬಂದಾಗ ಇವನೇ ಅಲ್ವ ಹೇಳಿದ್ದು,
ಏನಂತ? 18ನೇ ದಿನ ಸೂರ್ಯಾಸ್ತದ ಒಳಗಾಗಿ ಒಬ್ಬ ಕೌರವ ಉಳಿದರು ಅಥವಾ ಒಬ್ಬ ಪಾಂಡವ ಅಳಿದರು ಜಯ ಕೌರವರ ಪಾಲಿಗೆ. ಈಗ ಏನಾಯಿತು? ಕೌರವ ಉಳಿದಿದ್ದಾನೆ, ಪಾಂಡವ ಅಳಿದಿದ್ದಾನೆ. ಹಾಗಾದರೆ ಜಯ ನಮ್ಮ ಪಾಲಿಗೆ ಅಲ್ವಾ? ಹಾಗಂತ ಇದನ್ನು ನಾನೇ ಸ್ವಯಂ ಘೋಷಣೆ ಮಾಡಿಕೊಳ್ಳುವುದು ಸರಿಯಲ್ಲ. ಸಂಧಾನಕ್ಕೆ ಬಂದ ಇವನ ಮಾತಿನಲ್ಲಿ ಕೇಳ್ತೇನಂತೆ. ಸ್ವಲ್ಪ ಸಮಯಾವಕಾಶವನ್ನು ಕೊಟ್ಟು ಇವನ ನಿಲುವು ಏನಂತ ನೋಡ್ತೇನೆ. ಇಂದಿರೇಶ ಮುಕುಂದಲಾಲಿಸು, ಈ ವಾಯುಸುತನು ಸಿರಿಂದು ಪಸರಿಸು ಬಂದ ತೋರಿಸು. ಇಂದಿರೇಶ ಮುಕುಂದಲಾಲಿಸು, ಈ ವಾಯುಸುತನು ಸಿರಿಂದು ಪಸರಿಸು ಬಂದ ತೋರಿಸು. ದಿನೇಶ, ಜಗನ್ನಾಥ, ಜನಾರ್ದನ, ನೋಡು ಇವತ್ತಿನ ಪಾಂಡವರ ಈ ಪರಿಸ್ಥಿತಿಯನ್ನು. 1000 ಆನೆಗಳ ಶಕ್ತಿಯುಳ್ಳಂಥ ಭೀಮಸೇನ ನಮ್ಮ ಪಾಂಡವರ ಆಧಾರ ಸ್ತಂಭ ಧರೆಗುಡಿ ಬಿದ್ದಿದ್ದಾನೆ. ಪ್ರಭು, ಮುಂದಿನ ಪರಿಸ್ಥಿತಿ ಏನೆಂಬುದನ್ನು ನನಗೆ ದಿಕ್ಕೇ ತೋಚದಂತಾಗಿದೆ. ನೀನೇ ಮಾರ್ಗದರ್ಶನ ಮಾಡು ಪ್ರಭು. ಧರ್ಮನಂದನ, ಭಾವುಕನಾಗಬೇಡ. ಭೀಮನಿಗೆ ಏನೂ ಆಗಲಿಲ್ಲ. 18 ದಿನದಿಂದ ಯುದ್ಧ ಮಾಡಿ ಅವನಿಗೆ ತುಂಬಾ ಆಯಾಸವಾಗಿದ್ದಷ್ಟೇ. ನಾನು ಅವನನ್ನು ಎಳಿಸುತ್ತೇನೆ. ದುರ್ಯೋಧನ, ಗೆಲುವ ದುರ್ಯೋಧನ, ಎಲ್ಲಿ ಹೋಯ್ತು ನಿನ್ನ ಅಟ್ಟಹಾಸ? ಎಲ್ಲಿ ಹೋಯ್ತು ನಿನ್ನ ಅಹಂಕಾರ? ನಮ್ಮನ್ನೆಲ್ಲ ಮೋಸದ ಜೂಜಾಟದಲ್ಲಿ ಸೋಲಿಸಿದ್ದಕ್ಕೆ ತೆಗೆದುಕೋ. ದ್ರೌಪದಿಯ ಸೀರೆಯನ್ನು ಎಳೆದಕ್ಕೆ ತೆಗೆದುಕೋ. ಅರಗಿನ ಆಲಯಕ್ಕೆ ಬೆಂಕಿಯನ್ನಿಟ್ಟು ನಮ್ಮನ್ನು ಕೊಲ್ಲಲು ಯತ್ನಿಸಿದಕ್ಕೆ ತೆಗೆದುಕೋ. ಭೀಮಸೇನ, ನಿಲ್ಲು ನಿಲ್ಲು ನಿಲ್ಲು. ಯಾಕೆ ಇಷ್ಟೊಂದು ಅವಸರ ಮಾಡುತ್ತಿರುವೆ? ಏನು ಮಾಡುತ್ತೀರಿ ಎಂಬುದು ಜ್ಞಾನ ಇದೆ. ಯಾರು ಅಲ್ಲಿ ಬಿದ್ದಿರೋದು? ನಿನ್ನ ಸಹೋದರ ಎಂಬುದನ್ನು ಮರೆಯಬೇಡ. ಅವನ ಶಿರವನ್ನು ನೋಡು. ಹಸ್ತಿನಾವತಿಯ ರತ್ನಖಚಿತವಾದ ಕೀಟ ಅವನ ಶಿರದಲ್ಲಿ ಶೋಭಿಸುತ್ತಿದೆ. ಅದಕ್ಕಾದರೂ ಮರ್ಯಾದೆ ಬೇಡವೇ? ಸರಿ, ಯಾರಿದ್ದಾರೆ ನೋಡು? ಭಾವಯ್ಯನ ಆಣತಿಯ ಪ್ರಕಾರವೇ ನಾವು ಇಲ್ಲಿಯವರೆಗೆ ಬಂದಿದ್ದೇವೆ. ಇವತ್ತಿನ ವಿಜಯೋತ್ಸವ ಅವನ ಆಣತಿಯ ಪ್ರಕಾರವೇ ನಡೆಯಲಿ. ಭಾವಯ್ಯ. ಧರ್ಮನಂದನ, ನೀನು ಹೇಳಿದೆ ಸರಿ. ಪಾಂಡವರಿಗೆ ಜಯ ಅಂದರೆ ಧರ್ಮಕ್ಕೆ ಜಯ, ಅಧರ್ಮಕ್ಕೆ ಸೋಲು. ಈ ಮಹಾಭಾರತ ಯುದ್ಧ ಮುಕ್ತಾಯವಾಯಿತು. ಎಲ್ಲರಿಗೂ ಮಂಗಳವಾಗಲಿ. ಕುಮುದಗಳ ರೋಚನೆಗೆ ಕಾವಾಗಿ ನಾಯಕಿಗೆ ವಿಮಲ ಕೋಮಲ ಗಾತ್ರ ಶರುವಾರಿಗೆ, ಶರಜನ್ಮ ಮಾತೆಗೆ ಶಂಕರನ ಪ್ರೀತಿಗೆ ಹರಿಯ ದೇವಿ ಮೆರೆದ ಮುಕ್ತಾಂಬಿಗೆ ಮಂಗಲವು ನಿತ್ಯ ಶುಭ ಮಂಗಲೋ. ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋದ್ಧಾರ ಗತಿಪತಿ ವೆಂಕಟ ವೇಣುನಾಥ ಪ್ರಿಯನ ನಾರದ ಸಂತನ ಅಬ್ಬಬ್ಬ, ಎಂಥ ವೈಭವ! ನಮ್ಮ ಕರ್ನಾಟಕದ ಹೆಮ್ಮೆಯ ಕಲೆ ಯಕ್ಷಗಾನ. ಆ ಹಾಡಿನ ದಾಟಿ, ನೃತ್ಯದ ದಾಟಿ, ಅಭಿನಯ, 18ನೇ ದಿನದ ಯುದ್ಧದ ಮಧ್ಯೆ ತಮಾಷೆಯ ಚುಟುಕುಗಳು, ಇದರ ಹಿಂದೆ ಬಹಳನೇ ಶ್ರಮ ಇದೆ. ಆ ವೇಷ ಭೂಷಣ, ಅದರ ಜೊತೆ ಅದನ್ನು ಹೊತ್ತು ಮಾಡೋ ನೃತ್ಯ ಸುಲಭ ಅಲ್ಲ. ಬರಲಿ ಇನ್ನೊಮ್ಮೆ ಚಪ್ಪಾಳೆ. ಇಷ್ಟರ
ಹೊತ್ತು ನಮ್ಮ ಪ್ರದರ್ಶನವನ್ನು ನೋಡಿ ನಮಗೆ ಪ್ರೋತ್ಸಾಹ ನೀಡಿದ್ದಕ್ಕೆ ನಿಮಗೆಲ್ಲರಿಗೂ ಅನಂತ ಧನ್ಯವಾದಗಳು. ಹಾಗೂ ನಮ್ಮನ್ನು ಡೆಲವೇರಿಂದ ಇಲ್ಲಿಗೆ ಕರೆಸಿಕೊಂಡು ನಮಗೆ ಒಂದು ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಬೃಂದಾವನ ಕನ್ನಡ ಕೂಟದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಮ್ಮ ಹೃತ್ಪೂರ್ವಕ ವಂದನೆಗಳು. ಇವಾಗಲೇ ಹೇಳಿದ ಹಾಗೆ ನಮ್ಮ ತಂಡದ ಹೆಸರು ಯಕ್ಷಾಂಗಣ ಡೆಲವೇರ್. ನಾವೆಲ್ಲ ವೃತ್ತಿಯಲ್ಲಿ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್. ಇದೊಂದು ಹವ್ಯಾಸ ಅಷ್ಟೇ. ನಮ್ಮ ತಂಡದ ಮೂಲ ಉದ್ದೇಶ ಸಾಂಪ್ರದಾಯಿಕ ಯಕ್ಷಗಾನವನ್ನು ನೆಕ್ಸ್ಟ್ ಜನ್ರೇಷನ್ ಅಥವಾ ಗೊತ್ತಿಲ್ಲದೆ ಇರುವವರಿಗೆ ಪರಿಚಯಿಸುವುದು. ಯಾಕಂದರೆ ಈ ಸೋಷಿಯಲ್ ಮೀಡಿಯಾ ಟೈಮಲ್ಲಿ ಯೂಟ್ಯೂಬಲ್ಲಿ ಯಕ್ಷಗಾನ ಅಂತ ಹೊಡೆದ್ರೆ ನಿಮಗೆ ಎಲ್ಲ ಥರದ ಯಕ್ಷಗಾನ ವೀಡಿಯೋಸು ಸಿಗ್ತದೆ, ಸಾಂಪ್ರದಾಯಿಕವೂ ಸಿಗ್ತದೆ, ಫಿಲ್ಮ್ ಹಾಡುಗಳಿಗೆ ಡ್ಯಾನ್ಸ್ ಮಾಡುವವರದ್ದು ಸಿಗ್ತದೆ. ಹಾಗಂತ ನೆಕ್ಸ್ಟ್ ಜನ್ರೇಷನ್ ಅವರು ವೀಡಿಯೋ ನೋಡ್ಕೊಂಡು ಇದೇ ಯಕ್ಷಗಾನ ಅಂತ ಅಂದ್ಕೊಳ್ಳೋದು ಬೇಡ. ಸಾಂಪ್ರದಾಯಿಕ ಯಕ್ಷಗಾನ ಅಂದರೆ ಏನು ಅಂತ ತೋರಿಸುವ ಅಂಥೇಳಿ ನಮ್ಮದೊಂದು ಚಿಕ್ಕ ಪ್ರಯತ್ನ. ಹೇಗಾಗಿದೆ ಗೊತ್ತಿಲ್ಲ, ನೀವು ಹೇಳಬೇಕು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಇನ್ನು ನಮ್ಮ ತಂಡದ ಪರಿಚಯ ನೀವು ಆವಾಗಲೇ ಕೇಳಿದ ಹಾಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಡಿಯೋ ರೆಕಾರ್ಡಿಂಗ್ ಯೂಸ್ ಮಾಡಿದ್ದೇವೆ. ಈಗ ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಲ್ಲಿ ಎಲ್ಲಾದರೂ ಯಕ್ಷಗಾನ ಆಗೋದಿದ್ದರೆ ಅದು ಕೂಡ ಲೈವ್ ಇರ್ತದೆ. ಅಂದರೆ ಹಿಂದ್ಗಡೆ ಹಾಡುವವರು ಮೃದಂಗ ಅಥವಾ ಮದ್ದಲೆ ಅಂತವೆ ಯಕ್ಷಗಾನದಲ್ಲಿ, ಹಾಗೂ ಚೆಂಡೆ, ಇವು ಮೂರು ಕೂಡ ಲೈವ್ ಇರ್ತವೆ. ಹಾಗಂತ ಇಲ್ಲಿ ಅನುಕೂಲಕ್ಕೆ ತಕ್ಕ ಹಾಗೆ ನಾವು ಸ್ಟುಡಿಯೋ ರೆಕಾರ್ಡಿಂಗ್ ಮಾಡಿಕೊಂಡು ಯೂಸ್ ಮಾಡಿದ್ದೇವೆ. ಭಾಗವತಿಗೆ ಹಾಗೂ ಹಿಮ್ಮಳಕ್ಕೆ ಸಹಕರಿಸಿದವರು KJ ಗಣೇಶ್, ಅಂಬಲಪಾಡಿ ಯಕ್ಷಗಾನ ಸಂಘ ಉಡುಪಿ, ಇವರು. ಅವರಿಗೆ ಹೃತ್ಪೂರ್ವಕ ವಂದನೆಗಳು ನಮ್ಮ ಪರವಾಗಿ. ಇನ್ನು ಪಾತ್ರ ಪರಿಚಯ: ಭೀಮಸೇನನಾಗಿ ಫಣಿರಾಜ್ ರಾವ್, ಧರ್ಮರಾಯನಾಗಿ ರಾಜೇಶ್ ಕುಂದಾಪುರ್. ಇಲ್ಲಿ ಹೇಗೆ ಬೃಂದಾವನ ಉಂಟು, ಡೆಲವರಲ್ಲಿ ಹೊಯ್ಸಳ ಕನ್ನಡ ಸಂಘ ಅಂತ ಉಂಟು, ಅದರದ್ದು ಕರೆಂಟ್ ಅಧ್ಯಕ್ಷರು ಇವರೇ. ಶ್ರೀಕೃಷ್ಣನಾಗಿ ಸಂದೀಪ್ ನಾರಾಯಣ್, ಅರ್ಜುನನಾಗಿ ನಂದನ್ ನಾಗಭೂಷಣ್, ನಿಮ್ಮೆಲ್ಲರ ವೈನ್ ಶಾಪ್ ಚಾರಕನಾಗಿ ಅಶೋಕ್ ಸುತ್ರಾವೆ, ಹಾಗೂ ಕೌರವನಾಗಿ ನಾನು ಶ್ರೀನಿಧಿ ಹೊಳ್ಳ. ಇನ್ನು ಇದು ಸ್ಟೇಜ್ ಮೇಲಿದ ಪರ್ಫಾರ್ಮರ್ಸ್, ಆದರೆ ಬಿಹೈಂಡ್ ದ ಸೀನ್ ಪರ್ಫಾರ್ಮರ್ಸ್ ಬೇರೆ ಇದ್ದಾರೆ. ನೀವು ನೋಡಿದ ಹಾಗೆ ಇಬ್ಬರು ಇಲ್ಲಿ ಕುಳಿತುಕೊಂಡು ಆಡಿಯೋ ಪ್ಲೇ ಮಾಡ್ತಾಯಿದ್ರು. ಕ್ಲಪ್ತ ಸಮಯಕ್ಕೆ ಆಯಾ ಸಮಯಕ್ಕೆ ಸರಿಯಾಗಿ ಆಡಿಯೋ ಪ್ಲೇ ಮಾಡ್ತಾಯಿದ್ರು. ಅವರು ಗಾಯತ್ರಿ, ಫಣಿರಾಜ್ ಅವರ ಮನೆಯವರು, ಹಾಗೂ ಅವರ ಮಗ ಸಂವೃತ್. ಹಾಗೆ ನಮಗೆ ವೇಷಭೂಷಣಕ್ಕೆಲ್ಲ ಕಟ್ಕೊಳ್ಳಿಕ್ಕೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿದವರು ನಮ್ಮ ಫ್ರೆಂಡ್ ಆನಂದ್ ಅಂಥೇಳಿ, ಅವರು ಕೂಡ ಇಲ್ಲೇ ಇದ್ದಾರೆ. ಇದಲ್ಲದೆ ನಮ್ಮ ಮನೆಯವರು ಬೆಟರ್ ಹಾಫ್ಸ್, ಯಾಕಂದರೆ ಅವರ ಪ್ರೋತ್ಸಾಹ ಇಲ್ಲದೇ ಇದ್ದರೆ ಇದು ಸಾಧ್ಯ ಇಲ್ಲ. ಯಾಕೆಂದರೆ ಕಳೆದ 3 ವಾರದಿಂದ ಸಂಜೆ ಮೇಲೆ ನಾವು ಮನೇಲಿ ಇದ್ದದ್ದೇ ಇಲ್ಲ. ಪ್ರಾಕ್ಟೀಸ್ ಅಂತ ಅದನ್ನೇ ನೋಡ್ಕೊಳ್ತಾ ಇದ್ವಿ. ಹಾಗಂತ ಮನೆಯದೆಲ್ಲ ಸಂಭಾಳಿಸ್ಕೊಂಡು ನಮಗೆ ನಿರಂತರವಾಗಿ ಪ್ರೋತ್ಸಾಹ ಕೊಡ್ತಾ ಬಂದಿದ್ದಾರೆ. ಕೆಲವರು ಇವತ್ತು ಇಲ್ಲಿದ್ದಾರೆ, ಕೆಲವರು ಅನಿವಾರ್ಯ ಕಾರಣದಿಂದ ಬರಲಿಕ್ಕಾಗಲಿಲ್ಲ. ಹಾಗೂ ಅವರದ್ದು ಕೂಡ ಸಪೋರ್ಟ್ ಇದ್ದೇ ಇದೆ. ಹಾಗೆ ಇನ್ನೊಂದು ಸ್ಪೆಷಲ್ ಮೆನ್ಷನ್, ಭಾನು ಇಲ್ಲೇ ಇದ್ದಾರಾ ಇಲ್ಲೋ ಗೊತ್ತಿಲ್ಲ ನನಗೆ. ಭಾನು ಇದ್ದಾರಾ? ಓಕೆ. ಸ್ಪೆಷಲ್ ಥ್ಯಾಂಕ್ಸ್ ಟು ಭಾನು. ಯಾಕೆಂದರೆ ಭಾನು ಅವರು ನಮ್ಮ ತಂಡದ ಪರಿಚಯವನ್ನು ಬೃಂದಾವನ ಪದಾಧಿಕಾರಿಗಳಿಗೆ ಮಾಡಿಕೊಟ್ಟಿದ್ದಂತೆ, ಅವರಿಗೆ ಕೂಡ ಇನ್ನೊಮ್ಮೆ ಸ್ಪೆಷಲ್ ಥ್ಯಾಂಕ್ಸ್. ಹೌದು, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಸಂಕಲ್ಪ ತಂಡದಿಂದ ಹೃತ್ಪೂರ್ವಕ ಧನ್ಯವಾದಗಳು. ಚಪ್ಪಾಳೆ ಜೋರಾಗಿ ಬರಲಿ.